ನಾನು ಐ ಆಮ್ ಎ ಹೆವಿ ರೀಡರ್. ಹೌದು, ವೊರೇಷಿಯಸ್ ರೀಡರ್, ಬುಕ್ ಬ್ರಹ್ಮ. ಅಂದರೆ ನನಗೆ ಪುಸ್ತಕಗಳು ಅಂದರೆ ಭಾಳ ಪ್ರೀತಿ. ಅದೇ ನಾನು ಹೇಳೋದು ಪ್ರತಿಯೊಂದು ಇದರಲ್ಲೂ ಹೇಳ್ತೀನಿ, ನಾನು ಕನ್ನಡ ನನ್ನ ಉಸಿರಲ್ಲಿದೆ, ಕನ್ನಡ ನನ್ನ ರಕ್ತದಲ್ಲಿ ಹರಿತಿದೆ. ಅಲ್ಲ, ಅಷ್ಟು ದೊಡ್ಡ ಭಾಷಣ ಮಾಡೋಷ್ಟು ದೊಡ್ಡವನಲ್ಲ, ಆದರೆ ಅದ್ರ ಬಗ್ಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ ಇದೆ, ತೋರಿಸ್ಕೊಳಕ್ಕಾಗದೇ ಇರೋಷ್ಟು ಗೌರವ ಇದೆ, ಸಲ್ಸಕ್ಕಾಗದೇ ಇರೋಷ್ಟು ಅಭಿಮಾನ ಇದೆ. ಮರಳಿ ಸ್ವಾಗತ. ಗಂಧದ ಬೀಡು ವಿಶೇಷ ಸಂದರ್ಶನಕ್ಕೆ ಇವತ್ತು ನಮ್ಮ ಜೊತೆ ಇರುವಂಥವರು ಅಬ್ಬಬ್ಬ ಅಂತ ಹೇಳುವಂತಹ ನಟನೆಯ ಮೂಲಕ ನಮ್ಮನ್ನು ಮೆಚ್ಚಿಸಿದಂಥವರು, ಹಾಗೆ ಮುಂದಿನ ನಿಲ್ದಾಣದ ಮೂಲಕ ನಮ್ಮ ನಿಲ್ದಾಣಗಳನ್ನು ನೆನಪಿಸಿದಂಥವ್ರು ಅಂತಲೇ ಹೇಳಬಹುದು. ಅಂತಹ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತಹ ಒಂದು ಅದ್ಭುತ ನಟ ಅಂತಲೇ ಹೇಳ್ಬೋದು. ಸರ್ ಅಜಯ್ ರಾಜ್ ಸರ್ ಅವರಿಗೆ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ಕಾರ, ಧನ್ಯವಾದಗಳು. ಹೇಗಿದ್ದೀರಿ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮ್. ಹೇಗೆ ನಡೀತಾ ಇದೆ ಕಲಾ ಪ್ರಪಂಚದಲ್ಲಿ ನಿಮ್ಮ ಪಯಣ? ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಅಭಿನಯದನ್ನು ನಾವು ನೋಡ್ತಾ ಬಂದರೆ ರಂಗಭೂಮಿ ಮಾಡಿದ್ದೀರಾ, ಕಿರುತೆರೆ ಸೀರಿಯಲ್ಗಳನ್ನು ಮಾಡ್ತೀರಾ, ಹಿರಿತೆರೆ ಸಿನಿಮಾಗಳನ್ನು ಮಾಡ್ತೀರಾ. ಈ ಜಾನರ್ಗಳು ಪ್ರತಿಯೊಂದಕ್ಕೂ ಅದರದೇ ಆದಂತಹ ಬೇರೆ 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 ರೀತಿಗಳೇ ಬೇರೆ. ಅವು ಆ ಮೂರಕ್ಕೆ ಸೆಟ್ ಆಗೋದು ಹೇಗೆ ಅಂತ ಹೇಳಿ? ನನ್ನ ಪುಣ್ಯ, ನನ್ನ ಪೂರ್ವಜನ್ಮದ ಸುಕೃತ, ನಾನು ರಂಗಭೂಮಿ ಕಲಾವಿದನಾಗಿದ್ದು. ಅದಕ್ಕೆ ನಾನು ಬಹಳ ದೊಡ್ಡ ಚಿರುಣಿ ಆಗಿರಬೇಕು ನನ್ನ ಪರಿವಾರಕ್ಕೆ. ಯಾಕೆಂದರೆ ಅವರು ಕೂಡ ರಂಗಭೂಮಿಯ ಕಲಾವಿದರಾಗಿದ್ದರು. ಅಮೆಟರ್ ಥಿಯೇಟ್ರ್ ಅಂತೀವಿ ನಾವು, ಹವ್ಯಾಸಿ ರಂಗಭೂಮಿಯಲ್ಲಿದ್ದವರು ಅವರೆಲ್ಲರೂ. ಸೊ ಮುಂಚೆಯಿಂದನೂ ಅವರು ನಾಟಕಗಳನ್ನ ಮಾಡಿಕೊಂಡು ಬರ್ತಾಯಿದ್ರು. ಹಾಗಾಗಿ ನಾನು ಅದರಲ್ಲಿ ಶಾಮೀಲಾಗಿದ್ದೆ. ಆ ಒಂದು ರಂಗಭೂಮಿಯ ನಂಟಿನಿಂದಾಗಿ ನನಗೆ ಪ್ರಾಯಶಃ ಎಲ್ಲ ಕಲಿತಾ ಹೋದೆ. ಸೊ ಅದೇ ನಾನು ಪ್ರತಿ ಸಲವೂ ಹೇಳ್ತೀನಿ, ಒಂದು ಪಾತ್ರಕ್ಕೆ ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳಿರುತ್ತೆ. ಅದನ್ನು ನಾವು ನಟರಾಗಿ ನಮ್ಮ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ಕೂಡ ಅದನ್ನು ಹೇಗೆ ನಾವು ನಿರ್ದೇಶಕನ ವ್ಯೂ ಪಾಯಿಂಟ್ ಮೂಲಕ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಯಾವುದೇ ಒಂದು ಪಾತ್ರ ಮಾಡ್ಬೇಕಾದ್ರೆ ನಾವು ಒಂದಷ್ಟು ಭಾವನೆಗಳನ್ನು, ಅಂದರೆ ಒಂದು ಹಾಸ್ಯರಸ ಅಂತ ತೊಗೊಂಡ್ರೆ ಅದಕ್ಕೆ ಒಂದಷ್ಟು ಲೇಯರ್ಸ್ ಇರುತ್ತೆ, ಆಯಾಮಗಳಿರುತ್ತೆ ಅದಕ್ಕೂ. ಸೊ ನಾವು ಯಾವುದನ್ನು ತೊಗೋಬೇಕು, ಯಾವುದನ್ನು ಹೆಕ್ಕೆ ತೆಕ್ಕೋಬೇಕು, ಆ ಪಾತ್ರಕ್ಕೆ ಯಾವ್ದು ತೆಕ್ಕೋಬೇಕು, ಯಾವುದು ಸೂಕ್ತ ಅಂತ ನಾವು ಅದನ್ನು ಕಂಡುಕೊಂಡು ಅದನ್ನು ಜನರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಬರೀ ಹಾಸ್ಯ ಅನ್ನೋದೇ ಅಲ್ಲ, ಎಲ್ಲ ನವರಸಗಳನ್ನು, ಕೋಪ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಖುಷಿಯಾಗಿರ್ಬೋದು, ಈ ನವರಸಗಳನ್ನು ನಾವು ಹೆಕ್ಕಿ ಅದರಿಂದ ತೊಗೊಂಡು ಆಮೇಲೆ ಜನಕ್ಕೆ ಉಣಬಡಿಸೋದು ನಾವು. ಸೊ ಇದಕ್ಕೆ ರಂಗಭೂಮಿ ಕಾರಣ. ನಿಮ್ಮ ರಂಗಭೂಮಿ ನಿಮ್ಮ ಬೇಸ್ ಹೋದ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೆ ಹೋದ್ರಿ. ಕುಟುಂಬದ ಹಿನ್ನೆಲೆ ಹೇಗೆ ಸಿಕ್ತು? ಅಂದರೆ ನಿಮ್ಮ ಈ ನಟನೆ ಇದಕ್ಕೆ ಹೇಗೆ ಸಿಕ್ಕಿದೆ, ಅದು ಏನು ಅಂತ ಹೇಳ್ಬೋದಾ? ನಾನು 28 ಜನರ ಒಟ್ಟು ಕುಟುಂಬದಲ್ಲಿರೋದು. ಸೊ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಒಂದೇ ಸೂರ್ನಡಿ, ಒಂದೇ ಅವಿಭಕ್ತ ಕುಟುಂಬ, ಒಂದೇ ಅಡುಗೆ ಮನೆ. ಹಾಗಾಗಿ ಅವರು ದೇವರಿಂಟು ಅದೇ ಅಮೆಟರ್ ಹವ್ಯಾಸಿ ರಂಗಭೂಮಿಯಲ್ಲಿದ್ದವರು. ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಅವ್ರಿಗೆ ಬಿಡುವಾಗಿದ್ದಾಗ ಹವ್ಯಾಸಿ ರಂಗಭೂಮಿನ ಅವ್ರು ಕಟ್ಕೊಂಡು ಮಿತ್ರ ಸಂಘ ಕಲಾವಿದರು ಅಂತ ಒಂದು ತಂಡವನ್ನು ಕಟ್ಕೊಂಡು ಇಡೀ ದೇಶಾದ್ಯಂತ ನಾಟಕಗಳನ್ನ ಮಾಡೋರು ಅವರು. ಅದಕ್ಕೆ ಸ್ಫೂರ್ತಿ ನಮ್ಮ ಅಜ್ಜಿ ಲಲಿತಮ್ಮ ಅಂತ. ಸೊ ಅವ್ರಿಗೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲರೂ ಚಿಕ್ಕವರಿದ್ದಾಗಲೇ ಅವ್ರ ತಂದೆ ಹೋಗ್ಬಿಟ್ರಂತೆ, ನಮ್ಮ ತಾತ ಹೋಗ್ಬಿಟ್ರಂತೆ. ಸೊ ಅವ್ರನ್ನೆಲ್ಲ ಮುಂದೆ ನಿಲ್ಲಿಸಿ ಅವ್ರನ್ನ ಏನೋ ಅವ್ರಿಗೆ ಹುರಿದುಂಬಿಸಿದವರು ನಮ್ಮ ಅಜ್ಜಿ ಲಲಿತಮ್ಮ ಅಂತ, ಶ್ರೀಲಲಿತಾ ಅಂತ. ಸೊ ರಾಮಾಯಣ ಮಹಾಭಾರತ ಎಲ್ಲ ಬರೋದು 89ನೇ ಇಸ್ವಿ. ನನಗೇನೋ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಹೇಳೋರು ನನಗೆ, ನೋಡು ತಾಟಕಿ ಹೇಗೆ ನಗ್ತಾಳೆ ನೀನು ಮಾಡು, ರಾವಣ ಹೇಗೆ ನಗ್ತಾ ನೀನು ಮಾಡು, ಕುಂಭಕರ್ಣ ಹೇಗೆ ಗೋರ್ಕೆ ಹೊಡಿತಾನೆ ನೀನು ಮಾಡು. ಮಾಡವೆ ಭಾಳ ಖುಷಿ ಆಗೋದು ನನಗೆ. ಸೊ ಅಲ್ಲಿಂದ ಶುರುವಾಯಿತು ನನ್ನ ನಟನೆಗೆ ಒಂದು ನಂಟು ಅಂತ ಹೇಳ್ಬೋದು. ಸೊ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಅವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಡಿಪ್ಲೊಮಾ ಇನ್ ಥಿಯೇಟ್ರ್ ಮಾಡ್ಕೊಂಡವರು. ಸೊ ಅದೇ ಇದು ಹಿನ್ನೆಲೆ. ನಟನೆ ಅಂತ ಬಂದಾಗ ನಾನು ನೋಡಿದಾಗೆ ನಿಮಗೆ ಸಿಕ್ಕಂಥ ಪಾತ್ರಗಳು ಭಿನ್ನವಾಗಿ ಸಿಗ್ತಾ ಹೋಗ್ತದೆ. ಅದು ನಿಮ್ಮ ಆಯ್ಕೆಯಲ್ಲಿ ಆ ಪ್ರಕ್ರಿಯೆ ಹೇಗಿರ್ತದೆ ಅಂತ? ಅಂದರೆ ನಾನು ಇಂಥದ್ದನ್ನೇ ಆಯ್ಕೆ ಮಾಡ್ತೇನೆ ಅಂತ ಹೋಗ್ತೀರಾ, ಅಥವಾ ಸಿಕ್ಕಿದ್ದನ್ನು ನಟಿಸೋದು ಹಾಗಾಗ್ತಾ ಇದೆಯಾ?
ಅಂದರೆ ನಾನು ಸಿಕ್ಕಿದ ಪಾತ್ರಗಳಲ್ಲಿ ವಿಶೇಷವಾಗಿ ನಾನೇನು ಮಾಡಬಹುದು, ನನ್ನ ಕೊಡುಗೆ ಏನಿರುತ್ತೆ, ಒಬ್ಬ ನಟನಾಗಿ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ, ಆ್ಯಕ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ, ಒಬ್ಬ ನಟನ ಕ್ರಿಯಾಶೀಲತೆಗೆ ಅದೊಂದು ಕೈಗನ್ನಡಿ. ಸೊ ಹಾಗಾಗಿ ಅದರಲ್ಲಿ ನಾನೇನು ಬೆಸ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಹುಡುಕ್ತಾ ಇರ್ತೀನಿ. ಒಂದು ಚಾಲೆಂಜ್ ಬೇಕಾಗಿರುತ್ತೆ ನನಗೆ ಒಬ್ಬ ನಟನಾಗಿ, ರಂಗಭೂಮಿ ಕಲಾವಿದನಾಗಿ. ಅದನ್ನು ಹುಡುಕ್ತಾ ಇರ್ತೀನಿ ಪ್ರತಿಯೊಂದು ಪಾತ್ರದಲ್ಲೂ. ಆ ಪಾತ್ರಕ್ಕೆ ನನ್ನತನವನ್ನು ಅಂಟಿಸೋದು ನನ್ನ ಜವಾಬ್ದಾರಿಯಾಗಿರುತ್ತೆ. ಈ ರಂಗಭೂಮಿಯನ್ನು ಇತ್ತೀಚೆಗಿನವರು ನಾನು ನೋಡಿದ ಹಾಗೆ ಅದೊಂದು ಅಭ್ಯಾಸ ರಂಗ ಅಥವಾ ಒಂದು ಅಭ್ಯಾಸಕ್ಕೋಸ್ಕರ ಹೋಗುವ ಜಾಗ, ಅಥವಾ ಅಲ್ಲಿಂದ ಬಂದರೆ ಏನೋ ಒಂದು ಹೆಸರಿರ್ತದೆ, ಅಥವಾ ರಂಗಭೂಮಿಯಿಂದ ಬಂದವನು ಅಂತ ಒಂದು ಗುರುತಿಸ್ತಾರೆ ಅನ್ನೋ ಒಂದು ಮಾತಿರ್ತದೆ. ಆ ರೀತಿ ನಡ್ಕೊಳ್ಳೋರು ತುಂಬ ಜನ ನಾನು ನೋಡಿದ್ದೇನೆ. ಅಂದರೆ ಅದಕ್ಕೋಸ್ಕರ ರಂಗಭೂಮಿಯಲ್ಲಿ ಒಂದು ಇಷ್ಟು ಸಮಯ ಇದ್ದು ಬರೋದು. ಇಲ್ಲ, ಪ್ರಾಯಶಃ ತಪ್ಪು ತಿಳ್ಕೊಂಡಿದ್ದೀರಾ. ಸುಮಾರು ಜನ ರಂಗಭೂಮಿ ಕಲಾವಿದರಿಗೆ ಅಡ್ಯಾಪ್ಟೇಷನ್ ಬರಲ್ಲ. ಅಂದರೆ ನಾವು ಎಲ್ಲ ಒಂದೇ, ರಂಗಭೂಮಿಯ ಬೇಸ್ ಒಂದೇ. ಸೊ ಹಾಗಾಗಿ ಅದ್ರ ಮೇಲೆ ಕಟ್ಟಿರ್ತಕ್ಕಂಥದ್ದು ಈ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಎಲ್ಲವೂ. ಸೊ ರಂಗಭೂಮಿ ಇಸ್ ದ ಬೇಸ್ ಫಾರ್ ಆಲ್ ದಿ ಆರ್ಟ್ ಫಾರ್ಮ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೃತ್ಯ, ಸಂಗೀತ, ಮೇಕಪ್ಪು, ಲೈಟಿಂಗು, ಕಾಸ್ಟ್ಯೂಮು, ಪರಿಕರಗಳು, ಇವೆಲ್ಲವೂ ರಂಗಭೂಮಿಯಿಂದ ಬಂದಿದ್ದು ಅವು. ಸೊ ಅದನ್ನು ನಾವು ಇದಕ್ಕೆ ಅಳವಡಿಸ್ಕೊತಾ ಇದ್ದೀವಿ, ಸೆಲ್ಯುಲಾಯ್ಡ್ಗೆ ನಾವು ಅಳವಡಿಸ್ಕೊತಾ ಇರೋದು. ಹಾಗಾಗಿ ನಾವು ರಂಗಭೂಮಿಯಲ್ಲಿ ಇಲ್ಲಿ ಸ್ಟೇಜ್ ಇದೆ ಅಂದರೆ ಅಲ್ಲಿ ಕೊನೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಕೇಳಿಸ್ಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಕಾಣಿಸ್ಬೇಕು. ಸೊ ಹಾಗಾಗಿ ರಂಗಭೂಮಿ ಮೇಲೆ ಎಕ್ಸಾಜರೇಷನ್ ಜಾಸ್ತಿ ಇರುತ್ತೆ. ಏಯ್ ಅಂತ ಕೂಗೋದನ್ನು ಏಯ್ ಅಂತ ಕೂಗ್ತೀವಿ ಅಲ್ವಾ, ಇದು ಎಕ್ಸಾಜರೇಷನ್. ನಾನೇನೋ ಒಂದು ಗುಟ್ಟು ಹೇಳ್ತೀನಿ ಅಂತ ಇಷ್ಟು ನಿಧಾನಕ್ಕೆ ಹೇಳಿದ್ರೆ ಅಲ್ಲಿರೋನು ಕೇಳಿಸಲ್ಲ. ಹಾಗಾಗಿ ನಾನು ಒಂದು ಗುಟ್ಟು ಹೇಳ್ತೀನಿ ಹಿಂಗೆ ಹೇಳಬೇಕು. ಆಮೇಲೆ ಇದು ಅಷ್ಟೇ, ನಮ್ಮ ಎಕ್ಸಾಜರೇಟೆಡ್ ಮೂಮೆಂಟ್ಸು ಅಷ್ಟೇ, ಒಂದು ದೊಡ್ಡದಿರುತ್ತೆ ಅಂತ ನಾವು ಎಕ್ಸಾಜರೇಟ್ ಮಾಡ್ತೀವಿ ರಂಗಭೂಮಿ. ಸೊ ಯಾಕೆಂದ್ರೆ ಕೊನೆಯಲ್ಲಿರ್ತಕ್ಕಂಥ ಪ್ರೇಕ್ಷಕನಿಗೆ ಕಾಣಿಸ್ಬೇಕು, ಕೇಳಿಸ್ಬೇಕು, ಪ್ರತಿಯೊಂದು ಪದದ ಪ್ರತಿಯೊಂದು ಅಕ್ಷರನೂ ಕೇಳಿಸ್ಬೇಕು. ಅದೇ ಈ ಕಡೆಗೆ ಬಂದಾಗ, ಸೆಲ್ಯುಲಾಯ್ಡ್ಗೆ ಅಥವಾ ಕ್ಯಾಮ್ರಾಗೆ ಬಂದಾಗ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಅಥವಾ ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಾನು ಹಿಂಗೆ ಬಂದರೆ ಫ್ರೇಮ್ ಔಟ್ ಆಗ್ಬಿಟ್ಟಿರ್ತೀನಿ, ಅಂದರೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಇದನ್ನು ಅಡ್ಯಾಪ್ಟೇಷನ್ ಅಂತೀವಿ. ಇದಕ್ಕೆ ಹೊಂದ್ಕೋಬೇಕು ನಾವು, ಸೀರಿಯಲ್ಗಾಗಲಿ ಅಥವಾ ಸಿನಿಮಾ ಪಾತ್ರಗಳಿಗಾಗಲಿ ನಾವು ಅದಕ್ಕೆ ಹೊಂದ್ಕೋಬೇಕಾಗುತ್ತೆ. ಸೊ ಇದನ್ನು ರಂಗಭೂಮಿ ಕಲಿಸುತ್ತೆ. ನಾವು ನಟರಾಗಿ ಅದನ್ನು ಅಳವಡಿಸ್ಕೊಂಡು ಇದಕ್ಕಿಂತಿಷ್ಟೇ ಬೇಕು ಅಂತ ನಿರ್ದೇಶಕರ ಜೊತೆ ನಾವು ಮಾತಾಡಿಕೊಂಡು ಅದನ್ನು ಮಾಡ್ಕೋಬೇಕು. ಅಲ್ಲ, ನನಗೇನು ಅನ್ಸೋದಂದ್ರೆ, ಎಲ್ಲೋ ರಂಗಭೂಮಿಯನ್ನ ನನ್ನ ಹಿನ್ನೆಲೆ ಅಂತ ಕರ್ಕೊಳಕ್ ಮಾತ್ರ ಬಳಸ್ತಿದಾರ ಅಂತ ಎಲ್ಲೋ ಒಂದು ಅನ್ಸುದು. ಯಾಕಂದ್ರೆ ರಾಜ್ಕುಮಾರ್ ಅಂತ ನಟರು ಎಷ್ಟೋ ಸಿನಿಮಾಗಳನ್ನ ಮಾಡಿದ ನಂತರ ರಂಗಭೂಮಿಗೆ ಹೋಗಿ ಅಲ್ಲಿಯೂ ನಟನೆಯನ್ನ ಮಾಡುವಂತ ಶಂಕರ್ ನಾಗು, ಕನ್ನಡದಲ್ಲಿ ಆ ಕಾಲದಲ್ಲಿ ನಾವು ಅಂತ ನಟರನ್ನ ಕಾಣ್ಬೋದು. ಈಗ ರಂಗಭೂಮಿ ಅದೇ ವೃತ್ತಿಪರತೆ ಅನ್ನೋದು ಎಷ್ಟು ಅಂದ್ರೆ ಜನ ಅದನ್ನ, ಅಂದ್ರೆ ಸಿನಿಮಾದಲ್ಲಿ ಬರೋರು ಅದನ್ನ ಎಷ್ಟು ಉಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅದು ನನಗೆ ಯಾವಾಗ್ಲೂ ಪ್ರಶ್ನಾರ್ಥಕವೇ. ಅದಕ್ಕೋಸ್ಕರ ಕೇಳಿದೆ ಈ ಪ್ರಶ್ನೆ. ಒಂದೇನು ಅಂದರೆ, ರಂಗಭೂಮಿಗೆ ಬಹಳಷ್ಟು ತಾಲೀಮಿನ ಅವಶ್ಯಕತೆ ಇರುತ್ತೆ. 1, 2, 3, 4 ತಿಂಗಳುಗಟ್ಟಲೆ ತಾಲೀಮಿನ ಅವಶ್ಯಕತೆ ಇರುತ್ತೆ. ಆವಾಗ ಮಾತ್ರ ಒಂದು ನಾಟಕ ಅದ್ಭುತವಾಗಿ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಟೇಕ್ಸ್ ಇಲ್ಲ. ಎಕ್ಸಾಕ್ಟ್ಲಿ, ಟೇಕ್ಸ್ ಇಲ್ಲ, ರೀಟೇಕ್ಸ್ ಇರಲ್ಲ. ಸೊ ಆ ತಾಲೀಮಿಗೆ ಪ್ರಾಯಶಃ ನನ್ನ ಪ್ರಕಾರ ಆ ತಾಲೀಮಿಗೆ ಇವ್ರಿಗೆ ಸಮಯ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸಿನಿಮಾಗಳಿಗೆ ಮತ್ತು ಸೀರಿಯಲ್ಗಳಿಗೆ ಅಲ್ಲಿಗೆ ಹೋದವ್ರು ಮತ್ತೆ ವಾಪಸ್ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಡೋಂಟ್ ನೋ, ಇಟ್ಸ್ ಏನಂತಾರೆ ಅದಕ್ಕೆ, ಅವರ ದೃಷ್ಟಿಕೋನ. ಸೊ ಇದು ನನ್ನ ದೃಷ್ಟಿಕೋನ, ಪ್ರಾಯಶಃ ಇರಬಹುದು 3 ತಿಂಗಳು. ಯಾಕೆ ನಾವು ಅಷ್ಟೇ, ನಾವು ನಾಟಕಗಳು ಮಾಡಬೇಕು ಅಂದ್ರೆ ನಾನು 2 ದಿವಸದಲ್ಲಿ ಹೋಗಿ ನಾನು ಅದನ್ನು ಮಾಡ್ಬಿಡ್ತೀನಿ. ಇಲ್ಲ, ನಾನೇನು ಮಾಡ್ತೀನಿ, ನನ್ನ ಸಹ ಕಲಾವಿದನು ಅದ್ರ ಜೊತೆಗೆ ಸರಿಯಾಗಿ ನಡಿಬೇಕಾಗತ್ತೆ, ಹೆಜ್ಜೆ ಹಾಕಬೇಕಾಗತ್ತೆ. ಹಾಗಾಗಿ ನಾನು ಎಡಬೋದ್ರೆ ಅವನು ಎಡವುತ್ತಾನೆ. ಸೊ ನನ್ನಿಂದ ತಪ್ಪಾಗಬಾರ್ದು. ಇಡೀ ನಾಟಕಕ್ಕೆ ಅದು ಧಕ್ಕೆ ಆಗುತ್ತೆ. ಅದಕ್ಕೆ ತಾಲೀಮಿನ ಅವಶ್ಯಕತೆ ಬಹಳ ಇರುತ್ತೆ. ಸೊ ಇದು ನನ್ನ ಅಭಿಪ್ರಾಯ, ಅವ್ರು ಮಿಕ್ಕಿದವ್ರದ್ದು. ನನಗೆ ನಿಮ್ಮ ಕುಟುಂಬ ಒಂದು ರಂಗವನ್ನು ಕಟ್ಟಿರೋದ್ರಿಂದ ನಾನು ಕೇಳ್ತಿರೋದು, ರಂಗಭೂಮಿ ಈಗಲೂ ಅನ್ನ ಕೊಡುವ ಜಾಗವಾಗಿ, ಶ್ರೀಮಂತಿಕೆ ಅಲ್ಲ, ಬರೀ ಅನ್ನ ಕೊಡುವಷ್ಟಾದ್ರೂ ಇದೆ 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 ಖಂಡಿತ ಇದೆ. ಈಗ ಸಮಯ ಏನು ಅಂದರೆ ಫಾಸ್ಟ್ ಫುಡ್ ಯುಗ. ನಾವು ಹುಟ್ಟುತ್ತಾನೆ ಓಡಬೇಕು, ಎಗರಬೇಕು, ಹಾರಬೇಕು ಅನ್ನೋ ಒಂದು ಕಾಲಘಟ್ಟ ಇದು. ಏನು ಹೇಳೋದು, ಫಸ್ಟು ಹುಟ್ಟಿದ ಮೇಲೆ ಅಳಬೇಕು, ಅಂಬೆಗಾಲಿಡಬೇಕು, ಹೇಳಕ್ಕೆ ಪ್ರಯತ್ನ ಮಾಡಬೇಕು, ಹೇಳಬೇಕು, ನಡಿಬೇಕು, ಆಮೇಲೆ ಓಡಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇಲ್ಲಿ ಹುಟ್ಟಿದ ತಕ್ಷಣ ಎದ್ದು ಓಡಿ, ಎಗರಿ, ಹಾರಿ ಹೀಗೆಲ್ಲ ಆಗ್ತಿದೆ. ಸೊ ಇದು
ಇದು ಈಗಿನ ಸಮಸ್ಯೆ. ನಾವು ಏನು ಹೇಳೋಕ್ಕಾಗುತ್ತೆ? ಬರೋರೆಲ್ಲ ಹೇಳ್ತಾರೆ ನನಗೆ, ಸರ್ ನಾನು ಹೀರೋ ಆಗ್ಬಿಡ್ಬೇಕು, ನಾನು ಫೇಮ್ ಬಂದ್ಬಿಡ್ಬೇಕು, ನಂಗೆ ದುಡ್ಡು ಬಂದ್ಬಿಡ್ಬೇಕು. ಅದಕ್ಕೊಂದು ಪ್ರಕ್ರಿಯೆ ಅಂದರೆ ಎಲ್ಲೋ ಒಂದು ಲಕ್ಷದಲ್ಲಿ ಒಬ್ಬರಿಗೋ ಅಥವಾ ಇಬ್ಬರಿಗೂ ಆ ಥರ ಸಾಧ್ಯತೆಗಳಾಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಆಗತ್ತೆ, ಮಾಡಿದ್ರೆ ಪ್ರಯತ್ನ ಪಟ್ಟರೆ ಎಲ್ಲ ಹಾಗೆ ಆಗತ್ತೆ. ಬಟ್ ಏನು ಅಂದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಮುಟ್ಟಿದ ಮೇಲೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋದಕ್ಕಿದೆಯಲ್ಲ, ಅದಕ್ಕೆ ಈ ಪ್ರೋಸೆಸ್ ಬೇಕು. ಅರ್ಥ ಆಗ್ತಿದೆಯಾ ನಿಮಗೆ? ನಾನು ಎಲ್ಲೋ ಹೋಗ್ಬಿಡ್ತೀನಿ, ಆ ಫೇಮ್ ಗಳಿಸ್ಬಿಡ್ತೀನಿ, ಆ ಹಣ ಗಳಿಸ್ಬಿಡ್ತೀನಿ, ಅದನ್ನು ಮೇಂಟೈನ್ ಮಾಡಿಕೊಂಡು ಅದಕ್ಕಿಂತ ಮುಂದೆ ಹೋಗುವಂಥ ಶಕ್ತಿ, ಅದನ್ನು ಮುಂದುವರಿಸ್ಕೊಳ್ಳುವಂಥ ಒಂದು ಚಾಕಚಕ್ಯತೆ, ಅದು ನಿಮಗೆ ಈ ಪ್ರೋಸೆಸ್ಸಲ್ಲಿ ಸಿಗಬೇಕು. ಅಲ್ಲಿಗೆ ಹೋದ್ಮೇಲೆ ಸಿಗಲ್ಲ ನಿಮಗೆ, ಯಾಕೆಂದ್ರೆ ನೀವು ಆಗ್ಲಿ ತಲುಪಿಟ್ಟಿರ್ತೀರ. ಸೊ ಮತ್ತೆ ಹಿಂದೆ ನೋಡೋಕ್ಕಾಗಲ್ಲ ನೀವು. ಹಾಗಾಗಿ ಅಲ್ಲಿ ಜನ ಎಡವುತ್ತಾರೆ. ಸಾಕಷ್ಟು ಜನ ಒಂದೇ ಸಿನಿಮಾಗೆ ಸ್ಟಾರ್ ಆಗ್ಬಿಡ್ತಾರೆ, ಆಮೇಲೆ ದೇ ಕಾಂಟ್ ಸಸ್ಟೈನ್ ದರ್ ಬಿಕಾಸ್ ಆಫ್ ಆಲ್ ದೀಸ್ ಲ್ಯಾಕಿಂಗ್ಸ್. ಇದರ ಕೊರತೆ ಇರುತ್ತೆ ಇಲ್ಲಿ. ನಾನೇನು ಇಲ್ಲಿ ಸರಿ ಕಲ್ತಿರಲ್ಲ. ಸೊ ಇದು ಪ್ರಕ್ರಿಯೆ. ಇದು ಇಲ್ಲಿಂದ ಒಂದು ಅಂಬೆಗಾಲಿ ಇಟ್ಕೊಂಡು ಎದ್ದು ನಿಧಾನಕ್ಕೆ ನಡೆದು ಓಡಿ ಆಮೇಲೆ ಹಾರೋದು, ಅದು ವಿಚಾರ. ರಂಗಭೂಮಿ ಅಂತ ಹೇಳಿದ್ರೆ ಬರೀ ನಟನೆ ಅಲ್ಲ, ಅಲ್ಲಿ ರಂಗವನ್ನ ಬಿಚ್ಚಬೇಕು, ಕಟ್ಟಬೇಕು, ಪ್ರತಿಯೊಂದರಲ್ಲೂ ನಾವು ಪಾಲ್ದಾರರಾಗ್ತೇವೆ. ರಂಗಭೂಮಿ ಜೀವನ. ಹೌದು. ಅದೇ ನನಗೆ ರಂಗಭೂಮಿಯಿಂದ ಬಂದವನಿಗೆ ಬರೀ ನನ್ನ ನಟನೆ ಮಾತ್ರ ಗೊತ್ತಿರಲ್ಲ, ಅಥವಾ ಇವತ್ತು ಈ ಪಾತ್ರದವನು ಬಂದಿಲ್ಲ ಅಂದ್ರೆ ಆ ಪಾತ್ರವನ್ನು ನಿಭಾಯಿಸುವಷ್ಟು ಒಂದು ಕಲ್ತಿರ್ತಾನೆ. ಡೆಫಿನೆಟ್ಲಿ ಒಂದು ನಾಟಕ ತಗೊಂಡ್ರೆ ಪ್ರತಿಯೊಂದು ಡೈಲಾಗ್ಸ್ ಏನಿದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ನಾನೇನೋ ಇಲ್ಲಿ ಮಾತಾಡ್ತಾ ಇದೀನಿ, ಲಾಸ್ಟ್ ಸೀನಲ್ಲಿ ನೀವೇನೋ ಮಾತಾಡ್ತಿದ್ದೀರಾ. ಸೊ ನೀವು ಲಾಸ್ಟ್ ಸೀನಲ್ಲಿ ಏನು ಮಾತಾಡ್ತೀರೋ ಅನ್ನೋದು ನಿಮಗೆ ಗೊತ್ತಿರಬೇಕು, ಫಸ್ಟ್ ಸೀನಲ್ಲಿ ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಪ್ರಾಸೆಸ್. ಸೊ ಎಲ್ರಿಗೂ ಎಲ್ಲಾನು ಗೊತ್ತಿರುತ್ತೆ, ಎಲ್ಲರೂ ಎಲ್ಲದನ್ನು ಮಾಡ್ತಾರೆ. ಚಿತ್ರಾನ್ನಕ್ಕೂ ಸೈ ಬಿರಿಯಾನಿಗೂ ಜೈ ಅಂತೀವಲ್ಲ, ಹಾಗೆ ರಂಗಭೂಮಿ. ರಂಗವನ್ನ ಕಟ್ಟಿ ಬಿಡಿಸುವ ಅನುಭವ ಇರುವಂತವ್ರು ನೀವು. ರಂಗಭೂಮಿ ಹಿಂದೆ ರಂಗಭೂಮಿ ಹಿಂದೆ ಒಂದು ನಡೆಯುತ್ತಲ್ಲ, ಆ ಘಟನೆಗಳು ಮತ್ತೆ ಮುಂದೆ ನಡೆದಂತ ಯಾವ್ದಾದ್ರು ಫನ್ನಿ ಥಿಂಗ್ಸ್ ಏನಾರು ಹೇಳ್ಬೋದು? ನಮ್ದು ಸಾಕಷ್ಟು ಸುಮಾರಿವೆ ಈ ಥರದ್ದಾಗಿರೋದು, ಸಾಕಷ್ಟಿವೆ. ಆನ್ ಸ್ಟೇಜು ನಾವು ನಾಟಕ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಸೈಕಲ್ ಹೊಡಿತೀವಿ. ಆದ್ರೆ ಅದು ಪ್ರೇಕ್ಷಕನಿಗೆ ಗೊತ್ತಾಗದಿರೋ ಮರೆಮಾಚೋದಿದೆಯಲ್ಲ, ಅದು ಒಂದು ಕಲೆ. ಅದು ಕೂಡ ಕಲ್ಸ್ಕೊಡತ್ತೆ ರಂಗಭೂಮಿ, ಆಯ್ತಾ? ಸೊ ಈ ಥರದ್ದು ಅಂದ್ರೆ ಸಾಕಷ್ಟು ನಡೆದ್ಬಿಟ್ಟಿದೆ, ಒಂದಲ್ಲ ಎರಡಲ್ಲ, ಸುಮಾರು ನಾಟಕಗಳಲ್ಲಾಗಿದೆ. ಅದನ್ನ ಹೇಗೆ ನಾವು ಮರೆಮಾಚಿ ಅದನ್ನ ಜನಕ್ಕೆ ತಲುಪಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಒಂದೆರಡು ಹೇಳ್ಬೋದು. ಇದೇ ಥರ ಒಂದು ನಾಟಕದಲ್ಲಿ ನಿಮ್ಮ ಭಾರ್ಗವಿ ನಾರಾಯಣ ಅವರು ನಿರ್ದೇಶನ ಮಾಡ್ತಿದ್ರು, ಉಂಡಾಡಿ ಗುಂಡ ಅಂತ ಒಂದು ನಾಟಕ. ಅದರಲ್ಲಿ ಯಾವುದೋ ಒಂದು ಟೈಮಲ್ಲಿ ನಾನು ಹೋಗಬೇಕಾಗಿರುತ್ತೆ. ಗುಂಡ ನಾನೇ ಅದರಲ್ಲಿ, ಉಂಡಾಡಿ ಗುಂಡ ನಾನೇ ಅದರಲ್ಲಿ ಒಂದು ಟೈಮಲ್ಲಿ ಹೋಗಬೇಕಾಗಿರುತ್ತೆ. ಅಜ್ಜಿ ಭಾರ್ಗವಿ ನಾರಾಯಣ ಅವರು ಹಿಂದ್ಗಡೆ ಪ್ರೋಸಿನಿಯಂ ಹಿಂದ್ಗಡೆ ಈ ಕಡೆ ಕೂತ್ಕೊಂಡು ಸೈಡ್ ವಿಂಗಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಇದು ಮಾಡ್ತಾಯಿದ್ರು. ಸೊ ನಾನು ಮರ್ತೋಗ್ಬಿಟ್ಟಿದ್ದೀನಿ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನಾಟಕನ. ಏಯ್ ಸಖತ್ತಾಗಿದೆಯಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಅಜ್ಜಿ, ಮುಂಡದೆ ಹೋಗೋ ಎಂಟ್ರಿ ನಿಂದು, ಇಡೀ ಜನಕ್ಕೆ ಕೇಳಿಸಿದೆ ಅಲ್ಲಿ, ಮೈಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಈ ಥರ ಹಲವಾರು ಘಟನೆಗಳು ನಡೆದಿದೆ. ಅಲ್ಲ, ರಂಗಭೂಮಿಯಲ್ಲಿ ನೀವು ನೋಡುವಾಗ ಅಂದ್ರೆ ನಿಮ್ಮನ್ನ ಅದೇ ಮೂಕ ವಿಸ್ಮಿತರನ್ನಾಗಿ ನೀವು ನಟನೆ ಮಾಡ್ತಿದ್ದಾಗಲೇ ಮೂಕ ವಿಸ್ಮಿತರ ಮಾಡಿದವ್ರು ಯಾರು? ಅಜ್ಜಿಯ ಮೊಮ್ಮಗಳು ಗೌರಿ ಅಂತ ಒಂದು ಸಣ್ಣ ಪಾತ್ರ ಮಾಡ್ತಿತ್ತದು, ಬಹಳ ಸೊಗಸಾಗಿ ಮಾಡ್ತಿತ್ತು. ಈಗ ಅವಳು ಡೂಯಿಂಗ್ ಹರ್ ಡಿಗ್ರಿ ಸಪೋಸ್. ಸೊ ಸಣ್ಣವಳಿದ್ದಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋಳು. ಸೊ ಅವಳು ನನ್ನನ್ನು ಮೂಕ ವಿಸ್ಮಿತನಾಗಿ ಮಾಡ್ಬಿಟ್ಟಿದ್ಲು. ಸೊ ಈ ಥರ. ಇದಾಗಿ ನಿಮ್ಮ ಕಿರುತೆರೆಯಲ್ಲಿ ನೀವು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಿ, ವಿಭಿನ್ನತೆಗಳನ್ನು ಕಂಡಿದ್ದೀರಿ. ಈಗ ಲಕ್ಷ್ಮೀ ನಿವಾಸ ಅನ್ನೋದ್ರಲ್ಲಿ ಒಬ್ಬ ಕಿರಿಮಗನ ಪಾತ್ರವನ್ನು ಮಾಡ್ತಾ ಇದ್ದೀರಿ. ಈ ಕಿರುತೆರೆ ಅನುಭವಗಳನ್ನು ಹಂಚಿಕೊಳ್ಳೋದಾದ್ರೆ? ಮನ್ವಂತರ ನನ್ನ ಮೊದಲ ಕಿರುತೆರೆ ಧಾರಾವಾಹಿಯಾಗಿತ್ತು. ಟಿ ಎನ್ ಸೀತಾರಾಮ್ ಅವರು ನರಹರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇದಕ್ಕೆ ನರಹರಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದು.
ಪ್ರೊಡ್ಯೂಸರ್ ಆಗಿದ್ದಾರೆ ಈಗ. ಸೊ ನಾವು ಕ್ರಿಕೆಟ್ ಆಡ್ತಾಯಿದ್ವಿ ಮನೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಸೊ ಅವರು ಕೂಡ ಕ್ರಿಕೆಟ್ ಆಡೋರು ನಮ್ಮ ಜೊತೆ. ಜಯನಗರ್ ಕೋಲ್ಡ್ಸ್ಗೆ ಆಡ್ತಾಯಿದ್ವಿ. ಸೊ ಒಂದೊಮ್ಮೆ ಈ ಥರ ಮೋಹನ್ ಜುನೇಜ್ ಅವರು ಕೆಫೆಸ್ಟ್ರಿ ಹೌಸಲ್ಲಿ ನನ್ನನ್ನು ಭೇಟಿಯಾಗಿದ್ದರು. ಆಗ ಇದರದ್ದು ಸಿನಿಮಾ ಇದರದ್ದು ಶೂಟ್ ನಡೀತಾ ಇತ್ತು ಮನ್ವಂತರದ್ದು. ಅವರು ನನ್ನನ್ನು ಪರಿಚಯ ಮಾಡಿಸಿದ್ರು ಸೀತಾರಾಮ್ ಸರ್ಗೆ. ಸೊ ಆಗ ನಾನು, ಸುನಿಲ್ ರಾವ್, ವಿವೇಕ್ ಬಿಡು, ನೆನಪಿರ್ಲಿ ಪ್ರೇಮ್, ಈ 4 ಜನ ಫಸ್ಟ್ ಎಂಟ್ರಿ ಆ ಸೀರಿಯಲಿಂದ. ಒಂದು ಕಾಲೇಜ್ ಸಬ್ಜೆಕ್ಟ್ ಇತ್ತು, ಕಾಲೇಜ್ ಟ್ರ್ಯಾಕ್ ಇತ್ತು. ಸೊ ಅದರಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸುಮಾರು ಎಪಿಸೋಡ್ಗಳ ನಂತರ ಇನ್ನೊಂದು ಸಾಕ್ಷಿ ಹೇಳೋ ವಿಚಾರಕ್ಕೆ ನಾನು ಅದೇ ಸೀರಿಯಲಲ್ಲೇ, ಯಾರಿಗೂ ಗೊತ್ತಿರಲಿಲ್ಲ. ಸೊ ಇನ್ನೊಂದು ಪಾತ್ರ ವಹಿಸಿದೆ. ಸೊ ಆ ಪಾತ್ರ ವಹಿಸಿದ ಮೇಲೆ ಟೆಲಿಕಾಸ್ಟ್ ಆಯಿತು. ಜಯನಗರ್ 4th ಬ್ಲಾಕಲ್ಲಿ ನಿಂತಿದ್ದೆ. ಟೆಲಿಕಾಸ್ಟ್ ಆದಮೇಲೆ ಯಾರೋ ಸರ್, ಅದೇ ನೀವು ಶಿವಲಿಂಗಮೂರ್ತಿ ಕೇಸ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ಕೆ ಬಂದವರಲ್ವಾ? ಆವತ್ತಿನ ದಿನ ನನಗೆ ಅರಿವಾಗಿದ್ದು ಮೀಡಿಯಮ್, ಈ ಒಂದು ಮಾಧ್ಯಮದ ಶಕ್ತಿ. ಸೊ ಹಾಗಾಗಿ ಐ ಡಿಸೈಡೆಡ್ ಟು ವರ್ಕ್ ವಿತ್ ಟಿ.ಎನ್. ಸೀತಾರಾಮ್ ಸರ್. ಸುಮಾರು ವರ್ಷಗಳ ನಂತರ ಮತ್ತೆ ಮುಕ್ತ ಶುರು ಆಯಿತು. ಆ್ಯಡ್ಸ್ ಬಂತು ಅದರಲ್ಲಿ. ಮುಕ್ತ ಧಾರಾವಾಹಿಗೆ ಸಹ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀವಿ. ಸೊ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತಿತ್ತು. ಅವ್ರ ಜೊತೆ ಹೋದೆ. ಅಲ್ಲಿಗೆ ಹೋದೆ, ಆಫೀಸ್ಗೆ ಹೋಗಿ, ಸರ್ ನಿಮ್ಮ ಜೊತೆ ವರ್ಕ್ ಮಾಡಬೇಕು ನೋಡ್ಯಾ ಇಲ್ಲಿ 15 ಜನ ಕೂತಿದ್ರು ಅಲ್ಲಿ. ಇವರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ನಿನಗೆ ಕರಿತೀನಪ್ಪ. 15 ಜನ ಕೂತಿದ್ರು ಒಂದು ಪೋಸ್ಟ್ಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ 15 ಜನ ಕೂತಿದ್ರು. ಹಣೆ ಬರ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ನರಹರಿ ನಾವು ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ವಿ. ಸೊ ಅವ್ರು ನಮ್ಮ ಮನೆಗೆ ಬಂದರು. ಸರ್ ನಿಮ್ಮನ್ನು ಭೇಟಿ ಆಗ್ಬೇಕಂತೆ. ಸರಿ ಹೋದೆ, ಆಫೀಸ್ಗೆ ಹೋದೆ. ನೋಡ್ಯಾ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ ಕಣಯ್ಯ, ಮಾಡ್ತೇನೆಯಾ? ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಬೇಕು ಅಂದ್ಕೊಂಡಿದ್ದು. ಒಂದು ಮೇಜರ್ ಕ್ಯಾರೆಕ್ಟರ್ ಅಂತಿದ್ದಾರೆ, ಅದಕ್ಕಿಂತ ಇನ್ನೇನು ಸೌಭಾಗ್ಯ ನಮಗೆ. ಸೊ ಆಯಿತು ಸರ್ ಅಂದಿದ್ದು. ಹಿಸ್ಟ್ರಿ. ಸೊ ಮುಕ್ತದ ನಂಜುಂಡನಾಗೆ ಪರಿಚಯ ಆಗಿದ್ದೀನಿ ಇಡೀ ಕರ್ನಾಟಕಕ್ಕೆ. ಸೊ ಥ್ಯಾಂಕ್ಸ್ ಟು ಟಿ.ಎನ್. ಸೀತಾರಾಮ್ ಸರ್. ಕಿರುತೆರೆ ನೀವು ಹೇಳಿದ್ರಿ ಕ್ಯಾಮ್ರಾದ ಹಿಂದಿನ ಕೆಲಸಕ್ಕೆ ಅಂತ ಮೊದಲ ಪ್ರಯತ್ನ ಪಟ್ಟಿದ್ದು. ಅದಾದ ನಂತರ ಯಾವತ್ತಾರು ಕ್ಯಾಮ್ರಾದ ಹಿಂದಿನ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಭಯಂಕರ ಕಷ್ಟ ಇದೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ನಾನು ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದೆ. ಜಿ.ಎಸ್. ಭಾಸ್ಕರ್ ಸರ್ ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದರು ಅಷ್ಟೇ. ಸೊ ಇನ್ನು ಪಕ್ವವಾಗಬೇಕು ನಾವು. ಭಾಳಷ್ಟೇ ಕಲಿಯೋದಿದೆ, ಸಾಗರದಷ್ಟಿದೆ. ಈಗಿನ ಲಕ್ಷ್ಮೀ ನಿವಾಸದ ಅಭಿನಯ ಈಗ ಮನೆ ಮಾಡಕ್ಕೆ ಡಿವೈಡ್ ಆಗಿದ್ದೀರಿ. ಅಪ್ಪ ಅಮ್ಮನ್ನ ಬೇರೆ ಮಾಡ್ಕೊಳಕ್ ನೋಡ್ತಿದ್ದೀರಿ. ಏನಾಗ್ತದೆ ಅಂತೇಳಿ ಪಾತ್ರ ಹೇಗಿರುತ್ತೋ ಹಾಗೆ ಮಾಡೋದು ನಮ್ಮ ಕರ್ತವ್ಯ. ನಮಗೆ ಕಥೆ ಹೇಗಿದೆ, ಏನಿದೆ, ಯಾಕೆಂದರೆ ಅದೆಲ್ಲ ಚಾನಲ್ ಅವ್ರು ನೋಡ್ಕೋತಾರೆ, ಮತ್ತು ಕಥೆಗಾರರು ನೋಡ್ಕೋತಾರೆ, ಯಾರು ಕಥೆ ಬರೀತಾರೆ ಅವ್ರು ನೋಡ್ಕೋತಾರೆ. ನಮ್ದೇನಿದ್ರು ಕೆಲಸ ಪಾತ್ರ ವಹಿಸೋದಷ್ಟೇ. ಈ ಕತೆ ಹೇಗಿರುತ್ತೆ, ಆ ಕತೆ ಹೇಗಿರುತ್ತೆ, ಕತೆ ಹೇಗಿರುತ್ತೋ. ಆದರೆ ಸೀರಿಯಲ್ನಲ್ಲಿ ಎಲ್ಲೊಂದು ಕಡೆ ನನಗನ್ಸೋದು ಆರಂಭ ಆಗುವಾಗಿರುವ ಉದ್ದೇಶಕ್ಕೂ ಬರ್ತಾ ಅದು TRPಗೆ ಬದಲಾವಣೆ ಆಗ್ತಾ ಎಲ್ಲೋ ಉದ್ದೇಶಗಳೇ ಬದಲಾಗಿ ಹೋಗ್ತದ ಅಂತ ಹೇಳಿ. ಯಾಕಂದ್ರೆ ವೀಕ್ಲಿ ಸ್ಕ್ರಿಪ್ಟ್ ಚೇಂಜ್ ಆಗ್ತಾ ಹೋಗೋದಲ್ಲ, ವೀಕ್ಲಿ ಸ್ಕ್ರಿಪ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಬರೀ ಒಂದು ಚಾನೆಲ್ ಇಲ್ಲ, ನೀವು ಕಾಂಟೆಂಟ್ ಕೊಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ಚಾನೆಲ್ ಇಲ್ಲ. ಇಲ್ಲಿ 108 ಇದೆ. ಸೊ ಬೇರೆ ವಿಧಿ ಇಲ್ಲ ಅವ್ರಿಗೆ. ದೇ ಹ್ಯಾವ್ ಟು ಡೂ ದ್ಯಾಟ್. ನೀವು ಅದನ್ನು ರೇಸಲ್ಲಿರಬೇಕು, ನಾನು ಅಲ್ಲಿರಬೇಕು, ನಂಬರ್ 1 ಆಗಿರಬೇಕು ಅಂದಾಗ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡಬೇಕೇ ಹೊರತು ಅವ್ರಿಗೆ ಇಷ್ಟ ಏನಾಗುತ್ತೋ ಅದು ಕೊಡೋ ಹಾಗಿಲ್ಲ. ಸೊ ಜನಕ್ಕೆ ರಿಲೇಟಿಬಿಲಿಟಿ ಇರಬೇಕು. ಓಕೆ, ಎಲ್ಲೋ ಪಕ್ಕದ ಮನೇಲಿ ನಡೀತಾ ಇದೆ ಅನ್ನೋದಿರಬೇಕು. ಚೆನ್ನಾಗಿ ಮಾಡ್ತಾರಪ್ಪ ಅನ್ನೋದಿರಬೇಕು. ಕತೆ ಚೆನ್ನಾಗಿದೆಯಪ್ಪ ಅನ್ನೋದಿರಬೇಕು. ಇದೆಲ್ಲವನ್ನು ಪರಿಗಣಿಸಿ ಚಾನಲ್ನವರು ಆ ಥರ ಕಥೆ ಮಾಡ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ನಮ್ಮ ಮೂಲಕ. ಸೊ ಇದು ಹೀಗೆ. ಮುಂಚೆ ಆಗಿದ್ದರೆ ಮುಕ್ತ, ಮನ್ವಂತರ, ಮೂಡಲ ಮನೆ, ಸಾಕಷ್ಟು ಧಾರಾವಾಹಿಗಳಿಗೆ ಅಂದರೆ ಕಾಂಪಿಟೇಷನ್ ಇರಲಿಲ್ಲ ಅಂತಲ್ಲ, ಭಾಳಷ್ಟು ಕಡಿಮೆ ಇತ್ತು. ಎಲ್ಲಾಗ ಕೆಲವೇ ಬೆರಳೆಣಿಕೆ ಎಷ್ಟು ಚಾನೆಲ್ಗಳಿದ್ವು. ಈಗ ತಿರುಗಿಸಿದ್ರೆ ಒಂದು ಚಾನಲ್ಲು, ಕೈಯಲ್ಲಿ ಒಂದು ಚಾನಲ್ಲು, OTT ಒಂದಷ್ಟು. ಸೊ ಇಟ್ ಹ್ಯಾಸ್ ಡೈವರ್ಸಿಫೈಡ್. ಅಂದರೆ ಎಲ್ಲ ಕವಲು ಹೊಡೆದ್ಬಿಟ್ಟಿದೆ. ಹಳೆ ಭಯಂಕರ ಕವಲು ಹೊಡೆದ್ಬಿಟ್ಟಿದೆ.
ಸೀರಿಯಲ್ಗೂ ವೆಬ್ ಸೀರೀಸ್ಗೂ ಏನು ವ್ಯತ್ಯಾಸ ಕಾಣುತ್ತೆ? ನೀವು ಎರಡರಲ್ಲೂ ಅಭಿನಯಿಸಿ ಅನುಭವ ಇರೋದ್ರಿಂದ. ವೆಬ್ ಸೀರೀಸು ಅಗೈನ್ ಆಲ್ಮೋಸ್ಟ್ ಇಟ್ಸ್ ಲೈಕ್ ಅ ಮೂವಿ, ಒಂದು ಚಿತ್ರದ ಥರಾನೇ. ಅಲ್ಲಿ ಒಂದು ಚೌಕಟ್ಟಿರುತ್ತೆ, ಒಂದಿಷ್ಟು ಪರಿಧಿ ಇರುತ್ತೆ. ಈಗ 8 ಎಪಿಸೋಡು ಅಂದರೆ ಅಷ್ಟಕ್ಕೆ ಒಂದು ಕಥೆ ಮಾಡ್ಕೊಂಡಿರ್ತಾರೆ. ಸೀರಿಯಲ್ ಹಾಗಲ್ಲ, 800 ಆಗ್ಬೋದು, 8000 ಆಗ್ಬೋದು. ಸೊ ಕಥೆ ಬೆಳ್ಕೊತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ ಸೀರಿಯಲಲ್ಲಿ. ಇದು ಒಂದು ಸೆಟ್ ಆಫ್ ಟಾರ್ಗೆಟೆಡ್ ಆಡಿಯನ್ಸಿಗೆ ಮಾಡ್ತಾರೆ ಒಂದು. ಆಮೇಲೆ ಒಂದು ಪರಿಧಿಲಿರುತ್ತೆ. ಇವಾಗ ಜಾನ್ರಾ ಅಂತೀವಿ ನಾವು, ಕ್ರೈಮ್ ಥ್ರಿಲ್ಲರ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಪೊಲಿಟಿಕಲ್ ಕ್ರೈಮ್ ಆಗಿರ್ಬೋದು, ಏನೋ ಒಂದು ಜಾನ್ರಾ ಅಂತ ಒಂದಿಟ್ಕೊಂಡು ಅದನ್ನು ಫ್ರೇಮ್ವರ್ಕಲ್ಲಿ ಹಾಕ್ತಾರೆ. ಬಟ್ ಇದು ಹಾಗಲ್ಲ. ಸೀರಿಯಲಲ್ಲಿ ಎಲ್ಲನೂ ಇರುತ್ತೆ ನಿಮಗೆ. ಪಾಲಿಟಿಕ್ಸ್ ಇರುತ್ತೆ, ಹಾಸ್ಯ ಇರುತ್ತೆ, ಇದಿರುತ್ತೆ, ಅದಿರುತ್ತೆ, ಎಲ್ಲವನ್ನೂ ಸೇರಿಸಿ ಇವರು ಸೀರಿಯಲ್ ಮಾಡ್ತಾರೆ. ಇವರು ಇದಕ್ಕೊಂದು ಚೌಕಟ್ಟು ಹಾಕೋತಾರೆ, ಜಸ್ಟ್ ಲೈಕ್ ಅ ಮೂವಿ. ಸೊ ಇದು ಡಿಫ್ರೆನ್ಸ್. ಅಭಿನಯಕ್ಕೆ ಅಂತ ಬಂದಾಗ ಈಗ ನಾವು ಸೀರಿಯಲನ್ನು ನೋಡುವುದು ಆ ಸಣ್ಣ ಸ್ಕ್ರೀನಲ್ಲೇ, ಇದನ್ನು ನೋಡೋದು. ಆದರೆ ಸಿನಿಮಾ ಅಂತ ಬಂದಾಗ ನೀವು ಸಿನಿಮಾ ಸ್ಕೇಲಲ್ಲಿಟ್ಟು ನಾವು ವೆಬ್ ಸೀರೀಸನ್ನು ನೋಡಲಿಕ್ಕೆ ಆಗಲ್ಲ. ಯಾಕಂದರೆ ಆ ಸ್ಕೇಲೇ ದೊಡ್ಡದಾಗಿರುತ್ತೆ, ದೊಡ್ಡ ಪರದೆ ಅಂತೇಳಿ. ಈಗ ಅದನ್ನು OTTಗೆ ಬಂದು ಸಣ್ಣ ಪರದೆಯಾಗಿ ಹೋಗಿದೆ. ಆದರೆ ನಾವು ಸಿನಿಮಾವನ್ನು ನೋಡೋದೇ ಆ ದೊಡ್ಡ ಪರದೆಯ ದೃಷ್ಟಿಕೋನದಿಂದ ಆಗಿದ್ದರಿಂದ ಅಭಿನಯಕ್ಕೆ ಏನಾದ್ರು ವ್ಯತ್ಯಾಸ ಬೀಳುತ್ತಾ? ಇಟ್ ಡಿಪೆಂಡ್ಸ್ ಆನ್ ದಿ ಕ್ಯಾರೆಕ್ಟರ್. ಒಂದು ಪಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಆಯಾ ಪಾತ್ರಗಳಿಗೆ ಎಷ್ಟು ಬೇಕು, ಏನು ಬೇಕು ಅನ್ನೋದು ನಿರ್ದೇಶಕರಿಗೆ ಗೊತ್ತಿರುತ್ತೆ. ಬಿಕಾಸ್ ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಫಸ್ಟು ನಾವು ನಟರು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಮತ್ತೆ ಸಂವಹಿಸಿ ಮತ್ತೆ ಅದನ್ನು ಆ ಒಂದು ಪಾತ್ರನ ಜನಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ ಇದೆ. ಸೊ ಇಲ್ಲಿ ನಾವು ನಿರ್ದೇಶಕನ ದೃಷ್ಟಿಕೋನ ನೋಡ್ಕೋಬೇಕಾಗುತ್ತೆ. ಅವನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಜನಕ್ಕೆ ಮುಟ್ಸೋದಕ್ಕೆ ಏನು ಪ್ರಯತ್ನ ಪಡ್ತಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡು, ನಾವು ಅರ್ಗಿಸ್ಕೊಂಡು, ನಾವು ಅದಕ್ಕೆ ಪ್ರಿಪೇರ್ ಆಗಿ ಆಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಅದೇ ಇಟ್ ಡಿಪೆಂಡ್ಸ್ ಆನ್ ದಿ ಕ್ಯಾರೆಕ್ಟರ್ಸ್, ಸೋಲಿ ಆನ್ ದಿ ಕ್ಯಾರೆಕ್ಟರ್ಸ್. ನಾನು ಎಕ್ಸಾಜರೇಷನ್ ಮಾಡಬೇಕು, ಅದೇ ಯಾವುದಾದ್ರೂ ಎಕ್ಸಾಜರೇಟೆಡ್ ಕ್ಯಾರೆಕ್ಟರ್ಸ್ ಇದ್ದರೆ ಅದನ್ನು ಹೇಗೆ ಮಾಡ್ಬೋದು, ಅಥವಾ ಆ ಒಂದು ಥಿನ್ ಲೈನ್ ಇರುತ್ತೆ ಎಕ್ಸಾಜರೇಷನ್ಗೂ ಮತ್ತು ಇದಕ್ಕೂ. ಸೊ ಅದನ್ನು ಡೈರೆಕ್ಟರ್ ಅನ್ನೋನು ಹೇಳಬೇಕಾಗತ್ತೆ. ಓಕೆ, ನನಗೆ ಇಷ್ಟು ಬೇಕು, ಇಷ್ಟು ಬೇಡ, ಇದು ಜಾಸ್ತಿ ಆಯಿತು, ಇದು ಕಡಿಮೆ ಆಯಿತು, ಇನ್ನು ಸ್ವಲ್ಪ ಬೇಕು. ಸೊ ಅವನ ವಿಷನ್ ಅದು. ಸೊ ವಿ ಆರ್ ಆಲ್ ಪಪೆಟ್ಸ್. ಅವ್ರು ಹೇಳ್ದಂಗೆ ನಾವು ಆಡಬೇಕಷ್ಟೆ. ಈಗ ಅಂದರೆ ಒಂದು ಇತ್ತೀಚಿನ ಚರ್ಚೆಗಳಲ್ಲಿ ಏನು ಬಂದದ್ದು ಅಂತ ಹೇಳಿದ್ರೆ, ಈ ವೆಬ್ ಸೀರೀಸ್ ಅಂತ ಬಂದಾಗ ಅಲ್ಲಿ ಹೆಚ್ಚಾಗಿ ಕ್ರೈಮು, ಥ್ರಿಲ್ಲರು ಇವುಗಳು ಮಾತ್ರ ಬರ್ತಾ ಇದೆ, ಸೋಷಿಯಲ್ ಮೆಸೇಜ್ ಕೊಡುವಂಥ ಕಂಟೆಂಟ್ಗಳು ಬರಲ್ಲ ಅಂತ. ಅದು ನೀವು ಹೇಗೆ ನೋಡ್ತೀರಾ ಅದನ್ನು? ಹೌದಾ ಅಲ್ವಾ, ಅಥವಾ ಹೇಗೆ ನೋಡ್ತಿದ್ದೀರಾ ನೀವು? ಇಲ್ಲ, ಒಬ್ಬ ನಟನಾಗಿ ಖಂಡಿತ ಜವಾಬ್ದಾರಿ ಇರಲೇಬೇಕು, ಇದೆ ಕೂಡ. ಒಬ್ಬ ನಾಗರಿಕನಾಗೂ ಇರಲೇಬೇಕಾಗತ್ತೆ. ಬಟ್ ಅಗೈನ್ ದಿಸ್ ಇಸ್ ಜಸ್ಟ್ ಅ ಫಿಕ್ಷನ್ ಮೀಡಿಯಾ. ನೀವು ಏನೇ ಮಾಡಿದ್ರು ಅದು ಹೌದಾ ಇರಬಹುದೇನೋ, ಕಾಲ್ಪನಿಕ ಅನ್ನೋ ಥರನೇ ಇರಬೇಕಾಗತ್ತೆ. ಯಾಕೆಂದರೆ ವಿ ಆರ್ ಆಲ್ ಆ್ಯಕ್ಟರ್ಸ್. ಅದು ಕೂಡ ಒಂದು ಫಿಕ್ಷನ್ ಡಿಪಾರ್ಟ್ಮೆಂಟ್. ಸೊ ಎಲ್ಲರೂ ಇವಾಗ ಅದನ್ನು ರಿಯಲಿಸ್ಟಿಕ್ ತೊಗೊಂಡು ಓಕೆ ಇವನು ಹಿಂಗೆ ಮಾಡಿ ನಾವು ಹಿಂಗೆ ಮಾಡೋಣ, ಯಾವುದೋ ಒಂದು ಕ್ರೈಮಲ್ಲಿ ಹಿಂಗಾಗಿದೆ ನಾವು ಹೀಗೆ ಮಾಡೋಣ ಅಂತ ಪ್ರಯತ್ನ ಪಡ್ತೀಯಾರೆ. ಬಿಟ್ಟರೆ ಎಲ್ಲೋ ಒಂದಷ್ಟು ಕೇಸಸ್ ಆಗಿದೆ ಅನ್ನೋದು ಬಿಟ್ಟರೆ ಜನರಲೈಸ್ ಮಾಡೋಕ್ಕಾಗಲ್ಲ ನೀವು. ಸೊ ನನ್ನ ಅಭಿಪ್ರಾಯ ಅದು. ಲೋಕೋಭಿನ್ನ ರುಚಿ. ಈಗ ನೀವು ಅದೇ ನಿಮ್ಮ ಕನ್ನಡ ಅಂತ ಬಂದಾಗ ನಾನು ಸಾಮಾನ್ಯವಾಗಿ ವಾಟ್ಸಪ್ ಮೆಸೇಜ್ಗಳಲ್ಲಿ ಕನ್ನಡದಲ್ಲೇ ಟೆಕ್ಸ್ಟ್ ಮಾಡೋದು, ನಿಮಗೆ ಹಾಗೆ ಅದೇ ಬೇಸ್ ಮೇಲೆ ಕನ್ನಡದಲ್ಲಿ ಕಳಿಸ್ತೇನೆ. ನಿಮ್ಮ ರಿಪ್ಲೈ ಬಂದಾಗ ನನಗೆ ರಿಪ್ಲೈ ಬರೋದು ಇಂಗ್ಲೀಷ್ನಲ್ಲೇ ಇರ್ತದೆ. ಅಂದರೆ ಕನ್ನಡದ ವಾಕ್ಯಗಳಿರ್ತವೆ ಬಟ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದು. ಬಟ್ ನೀವು ಕನ್ನಡದಲ್ಲಿ ಅಷ್ಟು ಸುಲಲಿತವಾಗಿ ಸುಂದರವಾಗಿ ಟೈಪ್ ಮಾಡಿದ್ರೆ ಮತ್ತು ನೀವು ಬಳಸೋ ಪದಗಳು ನಂಗೆ ಭಾರಿ ಖುಷಿ ಕೊಡುತ್ತವೆ. ಈ ಕನ್ನಡ ಹೇಗೆ ನಿಮ್ಮಲ್ಲಿ ಇದಾಯಿತು ಅಂತ? ಕನ್ನಡ ಹೇಳಿದ್ನಲ್ಲ, ನಮ್ದು 28 ಜನರ ಒಟ್ಟು ಕುಟುಂಬ, ಎಲ್ಲರೂ ಕನ್ನಡವೇ ಮಾತಾಡೋದು, ಕನ್ನಡವೇ ಉಸಿರಾಡೋದು ಒಂದು. ಆಮೇಲೆ ಇದೊಂದು ವಿಶೇಷವಾದಂಥ ಒಂದು ಸೂಚಿಸ್ಬೇಕು ನಿಮಗೆ. ನನ್ನ ಚಿಕ್ಕಮ್ಮ ಒಬ್ಬರು ಇದ್ದಾರೆ, ಮುಂಬೈಲಿದ್ದಾರೆ, ಅವರು ಸುಮಾ ಅಂತ. ಅವರು ನನಗೆ ಕನ್ನಡ ಹೇಳ್ಕೊಡ್ತಾ ಹೋದರು, ಹೇಗೆ ಬರಿಬೇಕು, ಹೇಗೆ ಮಾತಾಡಬೇಕು. ಸೊ ಅವರಿಂದ ನಾನು ಕಲ್ತಂಥ ಕೆಲವೊಂದಷ್ಟು ಇವೆಲ್ಲ. ಅದೇ ನಾನು ಪ್ರತಿಯೊಂದು ಇದರಲ್ಲೂ ಹೇಳ್ತೀನಿ, ನಾನು ಕನ್ನಡ ನನ್ನ ಉಸಿರಲ್ಲಿದೆ, ಕನ್ನಡ ನನ್ನ ರಕ್ತದಲ್ಲಿ ಹರಿತಿದೆ. ಅಲ್ಲ, ಅಷ್ಟೊಂದು ದೊಡ್ಡ ಭಾಷಣ ಮಾಡೋಷ್ಟು ದೊಡ್ಡವನಲ್ಲ. ಆದರೆ ಅದ್ರ ಬಗ್ಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ ಇದೆ, ತೋರಿಸ್ಕೊಳಕ್ಕಾಗದೇ ಇರೋಷ್ಟು ಗೌರವ ಇದೆ, ಸಲ್ಸಕ್ಕಾಗದೇ ಇರೋಷ್ಟು ಅಭಿಮಾನ ಇದೆ. ಮತ್ತು ನಿಮ್ಮ ಭಾಷೆ ಬಳಕೆ ಇದೆಯಲ್ಲ, ಪದ ಬಳಕೆಯಲ್ಲಿ ನಾನು ವಿಶೇಷವಾಗಿ ಅಂದರೆ ಕೆಲವರು ಅದ್ರ ಡಿಕ್ಷನರಿಗೆ ಮಾತ್ರ ಸೀಮಿತ ಅನ್ನೋ ಪದಗಳನ್ನೆಲ್ಲ ನಿಮ್ಮ ಬಾಯಲ್ಲಿ
ನೀವು ಈಗ ಆಡುವಾಗ ಯಾಕಾಗ್ಬಾರ್ದು ಖಂಡಿತ. ಯಾಕಂದ್ರೆ ಬಳಸಿದ್ರೆ ನಾಶ ಆಗೋದು. ಬೆಂಗಳೂರಿನ ಪರಿಸ್ಥಿತಿ ನೋಡಿದಿರಾ ನೀವು? ಖಂಡಿತ. ಬೆಂಗಳೂರಿನ ಪರಿಸ್ಥಿತಿ ನೋಡಿದಿರಾ? ನಾನು ಭೇಟಿಯಾಗಿರ್ತಕ್ಕಂಥ ಪ್ರತಿ 4 ಜನರಲ್ಲಿ ಇಬ್ಬರಾದರೂ ಹೊರಗಿನವ್ರು ಇರ್ತಾರೆ. ಹೌದು ಹೌದು. ಅದು ದುರಂತನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ ನಮಗೆ. ಬಟ್ ಅವರು ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದ್ರೆ 2 ವರ್ಷ 3 ವರ್ಷ 8 ವರ್ಷ ಅಂತಾರೆ ಹಿಂದಿನಲ್ಲಿ. 3 साल से यहाँ पे हूँ, 4 साल से हूँ, 8 साल से हूँ. हाँ, कन्नड़ नहीं आता, थोड़ा थोड़ा आता है, बट कौन बोलेगा यार, मेरे से कौन बात करेगा? कन्नड़ में कौन बात करेगा? आप बात करे ठीक है, कौन बात करेगा? मैं कैसे सीखूं ಅಂತಾರೆ. ಅಂದ್ರೆ ನಾನು ಹಿಂದಿ ಅವ್ನು ಕರೆಕ್ಟಪ್ಪ, ನೀವು ಕನ್ನಡದಲ್ಲಿ ಮಾತಾಡ್ಸಿದ್ರೆ ತಾನೇ ಅಟ್ಲೀಸ್ಟ್ ನಾನು ಪ್ರಯತ್ನ ಪಡೋದು ಅಂತಾನು. ಯಾರು ತಪ್ಪು ಇವಾಗ? ಯಾರು ತಪ್ಪಾಗತ್ತೆ? ಸೊ ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಕಲ್ಸ್ಕೊಡೋದಾಗ್ಲಿ ಕಲ್ಸ್ಕೊಡ್ಬೇಕು. ಹೌದು, ಏನಂತಾರೆ ಅದಕ್ಕೆ, ಹಿಂಸೆಯಿಂದ ಅಲ್ಲ, ಪ್ರೀತಿಯಿಂದ ಕಲ್ಸ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಕನ್ನಡದಿಂದ ರಂಗಭೂಮಿಯು ಕಾರಣ, ಯಾಕಂದ್ರೆ ಆ ಪದ ಬಳಕೆಗಳು. ಖಂಡಿತ ಎರಡು ಮಾತೇ ಇಲ್ಲ. ಸ್ಪಷ್ಟತೆಗೆ ರಂಗಭೂಮಿ ಆದ್ಯತೆ ಕೊಡೋದು. ನಾವು ಅಫ್ಕೋರ್ಸ್ ರೂರಲಲ್ಲಿ ನಾವು ಕಲೋಕ್ವಿಯಲ್ ಅಂತೀವಿ, ಮೈತೆ ಪೈತೆ, ಅದೆಲ್ಲ ಓಕೆ ಫೈನ್, ಅದು ಕೂಡ ಕನ್ನಡವೇ ಆಗಿರುತ್ತೆ. ಬಟ್ ಆದರೆ ಈ ಸ್ಪಷ್ಟತೆಗೆ ಕಾರಣ ರಂಗಭೂಮಿ. ನಮ್ಮ ನಿರ್ದೇಶಕರುಗಳು, ಅವರ ಒಂದು ಸಾಹಿತ್ಯ ಜ್ಞಾನ, ನಾನು ಓದೋಂತಹ ಪುಸ್ತಕಗಳು, ನಾನು ಐ ಆಮ್ ಎ ಹೆವಿ ರೀಡರ್. ಹೌದು, ವೊರೇಷಿಯಸ್ ರೀಡರ್, ಬುಕ್ ಬ್ರಹ್ಮ. ಅಂದರೆ ನನಗೆ ಪುಸ್ತಕಗಳು ಅಂದರೆ ಬಹಳ ಪ್ರೀತಿ. ಅದು ನಿಮ್ಮ ಪದಗಳಲ್ಲಿ ನಾನು ಧನ್ಯೋಸ್ಮಿ ಅನ್ನೋ ಪದಗಳು, ಈ ಥರದ್ದೆಲ್ಲ ನೋಡಿದಾಗ ತುಂಬ ಅಪರೂಪದ ಪದಗಳ ಬಳಕೆ ನಿಮ್ಮಲ್ಲಿ ಸಿಗ್ತದೆ. ನೀವು ಓದ್ತೀರಿ ಅಂತ ಹೇಳಿದ್ರೆ ನಿಮ್ಮ ಓದಿನ ಆಸಕ್ತಿ ಹೇಗೆ, ಎಲ್ಲೆಲ್ಲಿಂದ ಯಾವ್ದಾವ್ದು ಓದ್ತೀರಿ? ಅಗೇನ್ ಕಮಿಂಗ್ ಬ್ಯಾಕ್ ಟು ಮೈ ಪೇರೆಂಟ್ಸ್ ಅಥವಾ ನನ್ನ ಫ್ಯಾಮಿಲಿ. ಅವರು ಬಹಳ ಓದ್ತಾರೆ. ಅವರು ನಮ್ಮ ತಂದೆ ಕೂಡ ಇವತ್ತು ಬೆಳಗ್ಗೆ ಪೇಪರ್ ಇಟ್ಕೊಂಡ್ರೆ ಅದು ಪ್ರಿಂಟ್ ಎಲ್ಲ ಆಗಿರೋದು ಅಂತ ಹಿಡಿದು ಕೊನೆ ಎಂಡ್ ಅಂತಿಲ್ಲ ಅಲ್ಲಿ ತನಕನೂ ಓದಿರ್ತಾರೆ. ಸೊ ಅವರು ಕೂಡ ಒಂದು ಮನೆಯವ್ರು ಎಲ್ಲರೂ ದೇವರ್ ಆಲ್ ವೆರಿ ಗುಡ್ ಲೀಡರ್ಸ್. ಹಾಗಿಂದ ಬಂದಿದ್ದು, ಅದು ಆಸಕ್ತಿ ಆಗಿದೆ. ನಿಮ್ಮ ಯಾರು ನಿಮ್ಮ ಇಷ್ಟದ ಓದು ಆ ಥರ ಏನಾರು ಇದೆ? ಇಲ್ಲ, ಆ ಥರದ್ದೇನಿಲ್ಲ. ಎಲ್ಲವನ್ನೂ ಓದ್ತೀನಿ, ಎಲ್ಲರನ್ನು. ನಾನ್ ಫಿಕ್ಷನ್ ಎಲ್ಲವೂ ನನಗೆ ಬಹಳ. ಇತ್ತೀಚಿನ ಓದು ಯಾವ್ದು ನಿಮ್ಮದು? ಸುಮಾರು ವರ್ಷಗಳಿಂದ ನಾನು ನಮ್ಮ ರವಿ ಬೆಳಗೆರೆ ಅವ್ರದ್ದು ಇದು ಓದಿರಲಿಲ್ಲ, ಹಿಮಾಲಯನ್ ಬ್ಲೆಂಡರ್. ಅದರ ಕನ್ನಡದ ಅವತರಣಕ್ಕೆ ಓದಿರಲಿಲ್ಲ, ಹಾಗಾಗಿ ಅದು ಕ್ಯಾರಿ ಮಾಡ್ತಾ ಇದ್ದೀನಿ. ಸುಮಾರು ವರ್ಷಗಳಾಗುತ್ತೆ. ಆ್ಯಕ್ಚುಲಾಗಿ ಓದಬೇಕು ಅನ್ನೋದಿತ್ತು, ಸಮಯ ಬಿಡುವಾಗಿರಲಿಲ್ಲ, ಆಗಿರ್ಕೊಂಡು ಕೂತಿದ್ದೀನಿ. ಸಿನಿಮಾ ಅಂತ ಬಂದಾಗ, ಸಿನಿಮಾದಲ್ಲಿ ನೀವು ಬಾಲನಟನಾಗಿ ಕಾಣಿಸ್ಕೊಂಡವರು, ಅಲ್ಲಿಂದ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಕೊಂಬರ್ತೀರಾ. ಹಬ್ಬ 25 ದಿನ ಓಡುತ್ತೆ, ಮುಂದಿನ ನಿಲ್ದಾಣ 25 ದಿನ ಓಡುತ್ತೆ, ಸಕ್ಸಸ್ ಕಾಣುತ್ತೆ. ಆದರೂ ಅಜಯ್ ರಾಜ್ಗೆ ದೊಡ್ಡ ಪಾತ್ರಗಳು, ದೊಡ್ಡ ಅವಕಾಶಗಳು ಸಿಗ್ಲಿಲ್ವಾ ಅಂತ ಎಲ್ಲೊಂದು ಕಡೆ ಎಲ್ರಿಗೂ ಅಲ್ಲ, ನನಗೆ ಖಂಡಿತ ಫೀಲ್ ಇದೆ ಅದು. ಅಂದರೆ ಒಂದು ಹಳ್ಳಿ ಮೇಷ್ಟ್ರು ನನ್ನ ಮೊದಲ ಚಿತ್ರ. ರವಿಚಂದ್ರ ಸರ್ ಅವ್ರ ಜೊತೆ 3 ಜನ ಹುಡುಗರು ಇರ್ತಾರೆ, ಅದರಲ್ಲಿ ಮಧ್ಯದವನು. ಅದರ ಎಕ್ಸ್ಪೀರಿಯನ್ಸೇ ಅದ್ಭುತ. ಇಲ್ಲಿ ಅದೇ ಮೈಸೂರಿಂದ ಒಂದು 30 ಕಿಲೋಮೀಟರ್ ಆ ಕಡೆಗೆ ಮಹಾದೇವಪುರ ಅಂತಿದೆ. ಸೊ ಅಲ್ಲಿ 2-2.5 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಶೂಟ್ ಮಾಡಿದಂಥ ಒಂದು ಚಲನಚಿತ್ರ ಅದು. ಬಹಳ ಒಳ್ಳೆ ಮೆಮೊರೀಸ್ ಇದೆ ನನಗೆ ಅದ್ರ ಬಗ್ಗೆ. ಆ್ಯಂಡ್ ದಿಗ್ಗಜರ ಜೊತೆ ನಾನು ಅಭಿನಯಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಯಾರು ತುಗುದೀಪ್ ಸರ್ ಅವರು, ಸುಮಾರು ಜನ, ಸಿಲ್ಕ್ ಸ್ಮಿತಾ ಅವರು, ರವಿಚಂದ್ರನ್ ಅವರು, ಬಿಂದ್ಯಾ ಅವರು, ಸಾಕಷ್ಟು ಆನ್ಸಂಬಲ್ ಕಾಸ್ಟ್ ಇತ್ತು ಅದರಲ್ಲಿ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಹಂಚ್ಕೊಂಡಂಥ ಒಂದು ಹೆಮ್ಮೆ ನನಗೆ. ಸೊ ಅದಾದಮೇಲೆ ಗಿರೀಶ್ ಕಾಸರವಳ್ಳಿ ಅವರ ಕ್ರೌರ್ಯ ಅಂತ ಒಂದು ಸಿನಿಮಾನಲ್ಲಿ ಬಾಲನಟನಾಗಿ ಅಭಿನಯಿಸಿದೆ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಆ ಸಿನಿಮಾಗೆ. ಆಮೇಲೆ ರೇಣುಕಮ್ಮ ಮುರುಗೋಡ್ ಅಂತ ಒಬ್ಬರು ಹಿರಿಯ ನಟಿ ಇದ್ರು, ಅವರು ಈಗಿಲ್ಲ, ಅವ್ರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂತು ಅದರಲ್ಲಿ. ಕ್ರಮೇಣ ಹೋಗ್ತಾ ಒಂದಷ್ಟು ಸಿನಿಮಾಗಳಲ್ಲಿ ಬಾಲನಟನಾಗಿ ಕಾಣಿಸ್ಕೊಂಡೆ. ಆಮೇಲೆ ಥಾಟ್ ಓಕೆ, ಇನ್ನೂ ಕಲಿಬೇಕಾಗುತ್ತೆ ಭಾಳಷ್ಟಿದೆ. ಸುಮ್ಮನೆ ಅದೇ ರಂಗಭೂಮಿಗೆ ಹೋಗಿದ್ದರಿಂದ, ಫಸ್ಟ್ ಅದರ ಪರಿಚಯ ಇದ್ದಿದ್ದರಿಂದ, ನನ್ನ ಫಸ್ಟ್ ಅರಂಗೇಟ್ರಮು ಅಲಹಾಬಾದಲ್ಲಿ ಆಲ್ ಇಂಡಿಯಾ ಶಾರ್ಟ್ ಪ್ಲೇ ಫೆಸ್ಟಿವಲ್ ಅಂತ ಇತ್ತು. ಸೊ ನಮಗೆ ಇಡೀ ತಂಡ, ನನ್ನ ಫ್ಯಾಮಿಲಿಯ ಇಡೀ ತಂಡ ಅಲ್ಲಿ ಒಂದು ನಾಟಕ ಮಾಡಬೇಕು ಅಂತ ಹೋಗಿದ್ದು ಲಕ್ನೋವಲ್ಲಿ.
ನಾನು ಅವ್ರ ಜೊತೆ ಹೋಗಿದ್ದೆ. ನನಗಿನ್ನು 3.5-4 ವರ್ಷ. ನನ್ನ ಫಸ್ಟ್ ಅರಂಗೇಟ್ರಮ್ ಅಲ್ಲಿ ಒಂದು ದೊಡ್ಡ ಸ್ಟೇಜ್ ಮೇಲೆ ಶಕುನಿ ಅನ್ನೋ ಒಂದು ಏಕಪಾತ್ರ ಅಭಿನಯಿಸ್ತೀನಿ. ಅದನ್ನು ಲಕ್ನೋ ದೂರದರ್ಶನ್, ಆಗಿನ ಲಕ್ನೋ ದೂರದರ್ಶನ್ ಅದನ್ನು ಪ್ರಸಾರ ಮಾಡುತ್ತೆ. ಸೊ ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಟು ಆ್ಯಕ್ಟಿಂಗ್. ಅದೆಲ್ಲ ಆಯಿತು. ಮತ್ತು ಇದೆಲ್ಲ ಸಿನಿಮಾಗಳೆಲ್ಲ ಆಯಿತು, ಒಂದಷ್ಟು ಆಯಿತು. ಇನ್ನೂ ಕಲಿಬೇಕು ಅನ್ನೋದು ನನಗೆ ಅನ್ನಿಸ್ತು. ಇದು ರಂಗಭೂಮಿಲಿ ಕಲಿಬೇಕು, ಇನ್ನೂ ಏನಾದರೂ ಮಾಡಬೇಕು. ಪ್ರೇಮ ಕಾರಂತ್ ಅವರ ಮಕ್ಕಳ ಬೆನಕ ಅಂತ ಒಂದು ತಂಡ, ಅವ್ರ ಜೊತೆ ಅವರ ಒಡನಾಟದಲ್ಲಿದ್ದೆ. ಅದಾದಮೇಲೆ ವಿ ಕಾರಂತ್ರವರ ಸಾಕಷ್ಟು ನಾಟಕಗಳಿಗೆ ಅವ್ರ ಜೊತೆ ಸಹಾಯ ಹೋಗಿದ್ದೆ. ಆದಮೇಲೆ ನಮ್ಮ ಟಿ ಎಸ್ ನಾಗಾಭರಣ ಸರ್ ಅವ್ರ ಜೊತೆ ಬೆನಕದಲ್ಲಿ ಇದ್ದಿದ್ದು. ಸೊ ಈ ಥರ ಇದು ಒಂದು ಟೈಮ್ ಲೈನ್. ಅದೇ ಇತ್ತೀಚಿನ ನೀವು ಹೇಳಿದಾಗೆ ಮುಂದಿನ ನಿಲ್ದಾಣ ಅಬ್ಬಬ್ಬ ಎಲ್ಲ ಚೆನ್ನಾಗಿ ಓಡ್ತು, ಇದೆಲ್ಲ ಆಯಿತು. ಏನಪ್ಪ ಅರ್ಥವೇ ಆಗಲ್ಲ ನನಗೆ. ಐ ಮೀನ್ ಐ ಡೋಂಟ್ ನೋ ಯಾರ್, ನಮ್ಮ ಇಂಡಸ್ಟ್ರಿ ಐ ಡೋಂಟ್ ನೋ, ನನಗೆ ಅರ್ಥವೇ ಆಗಲ್ಲ ಅದು. ಯಾಕಂದ್ರೆ ಅದೊಂದು ಅದು ಮರೀಚಿಕೆ ಅಂತ ಗೊತ್ತಾ, ಮರೀಚಿಕೆ ಆಗಿಬಿಟ್ಟಿದೆ ನನಗೆ ಅದು. ಬಟ್ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಕಾಂಟೆಂಟ್. ಯಾಕೆಂದರೆ ನನಗೆ ಪ್ರಾಯಶಃ ಕನ್ನಡದಲ್ಲಿ ಸದ್ಯಕ್ಕೆ ಸಿಗದೇ ಇರ್ಬೋದು, ಆದರೆ ಅದೇ ಒಂದು ಸಕ್ಸಸ್ಸು, ಅದೇ ಒಂದು ಅದಕ್ಕಿಂತ ಜಾಸ್ತಿ ಅವಕಾಶಗಳು ನನಗೆ ಬೇರೆ ಭಾಷೆಗಳಲ್ಲಿ ಸಿಕ್ಕಿದೆ. ಅದಕ್ಕೆ ನನಗೆ ಖುಷಿನೂ ಇದೆ, ಒಂದು ಕಡೆ ಬೇಜಾರು ಇದೆ. ಖುಷಿ ಇದೆ ಯಾಕೆ ಅಂದರೆ ಅಟ್ಲೀಸ್ಟ್ ಚಲಾವಣೆಯಲ್ಲಿದ್ದೀವಿ, ಏನೋ ಮಾಡ್ತಾ ಇದ್ದೀವಿ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇದೆ. ಬೇಜಾರು ಏನಿದೆ ಅಂದರೆ ಕನ್ನಡದಲ್ಲಿ ಆಗ್ತಿಲ್ವಲ್ಲ ಅನ್ನೋ ಒಂದು ಬೇಜಾರಿದೆ. ತಮಿಳು, ಹಿಂದಿ, ಬೇರೆ ಬೇರೆ ಭಾಷೆಗಳಲ್ಲಿ ತುಳು ಒಂದು ಸಿನಿಮಾ ಮಾಡಿದೆ. ಸೊ ಇದೆಲ್ಲ ಚೆನ್ನಾಗಿರೋ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳಾಗ್ತಿದೆ. ನನಗೆ ಅವಕಾಶ ಕನ್ನಡದಲ್ಲಿ ಸಿಗ್ತಿಲ್ಲ. ಬಟ್ ಐ ಹೋಪ್ ಇದು ರಿವರ್ಸ್ ಆಗ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀನಿ. ನೋಡೋಣ. ಯಾಕಂತ ಹೇಳಿದ್ರೆ ನಾನು ನಿಮ್ಮನ್ನು ನೋಡುವಾಗ ನನಗನ್ಸೋದು, ಇತ್ತೀಚೆಗೆ ಅಜಯ್ ರಾವ್ ಇದ್ದಾರಲ್ಲ, ಅವರು ಯುದ್ಧಕಾಂಡ ಸಿನಿಮಾ ಮಾಡುವಾಗ ಅವರು ಅದೇ ಡೈಲಾಗ್ ಹೇಳ್ತಾರೆ. ಅಂದರೆ ಅವ್ರ ಸ್ವಂತನ ನಾನೊಬ್ಬ ಸ್ಟಾರ್ನಾಗಿ ಗುರುತಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂದ್ರೆ ಅವ್ರು ತುಂಬಾ ಸಿನಿಮಾಗಳನ್ನು ಮಾಡಿದಾಗ ಕೃಷ್ಣ ಅನ್ನೋ ಟೈಟಲಲ್ಲಿ ಮಾಡ್ತಾ ಬಂದಾಗ ಹಿಟ್ ಆದವು ಎಲ್ಲ ಅದು. ಆಮೇಲೆ ಅವ್ರು ಲಾಂಗ್ ಗ್ಯಾಪ್ ಆಯ್ತು, ಅವ್ರನ್ನ ನಾವು ಮತ್ತೆ ಎಲ್ಲೋ ಹೋದ್ರಪ್ಪ ಅನ್ನೋ ರೀತಿ ಆಗೋಗಿತ್ತು. ಅವರೇ ಹೇಳ್ಕೊಳ್ತಾರೆ, ನಾನೊಬ್ಬ ಸ್ಟಾರ್ ಆಗಿ ಇಲ್ಲಿ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಅವರೇ ಬಂಡವಾಳ ಹೂಡಿ ಅವರೇ ಒಂದು ಸಿನಿಮಾ ಮಾಡ್ತಾರೆ. ಎಲ್ಲೊಂದು ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸೀಮಿತವಾಗಿ ಆ್ಯಕ್ಟರ್ಸ್ ಆದ್ರ ಇಲ್ಲ, ಖಂಡಿತ ಇಲ್ಲ, ಖಂಡಿತ ನೀವು ಹಂಗೆ ಅಂದ್ಕೊಳ್ಳೇಬೇಡಿ. ದೇರ್ ಇಸ್ ನೋ ಡರ್ತ್ ಫಾರ್ ಆ್ಯಕ್ಟರ್ಸ್ ಇಲ್ಲಿ ಕನ್ನಡದಲ್ಲಿ ಎಸ್ಪೆಷಲಿ. ಎಂತೆಂಥ ಅದ್ಭುತ ಪ್ರತಿಭೆಗಳಿದ್ದಾರೆ. ಅಯ್ಯೋ, ಅವರು ಖತರ್ನಾಕ್ ನಟರು ಅವರೆಲ್ಲರೂ. ಸುಮಾರು ಜನ ಇದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ. ಹೌದು. ಅಲ್ಲ, ನಾನು ಯಾಕೆ ತೆಲುಗಲ್ಲಿ ಈಗ ನಮ್ಮಲ್ಲೇ ಯಾರೊಬ್ರು ಹೇಳಿದ ಮಾತಿದು, ಹೇಗೆ ಅಂತ ಹೇಳಿದ್ರೆ ತೆಲುಗಲ್ಲೆಲ್ಲ ಸ್ಟಾರ್ಗಳು ಜಾಸ್ತಿ ಇದ್ದಾರೆ. ಜನರೇಷನ್ ವೈಸ್ ಬರ್ತಿದ್ದಂಗೂ ಸಂಖ್ಯೆ ಜಾಸ್ತಿ ಇದೆ, ಹೀರೋಗಳ ಸಂಖ್ಯೆ ಜಾಸ್ತಿ ಇದೆ. ನಮ್ಮಲ್ಲಿ ಹೀರೋಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಸಿನಿಮಾಗಳು ನಾವಂತ ಹೇಳಿ ಹೊಸಬರು ಅಂತೇಳಿನೇ ಹೆಚ್ಚಿನ ಜನರನ್ನು ಹೊರಗಡೆ ತರ್ತಿದ್ವಿ, ಆಮೇಲೆ ಅವರು ಎಲ್ಲೋ ಕಳೆದೋಗ್ಬಿಡ್ತಿದ್ದಾರೆ ಅನ್ನೋ ಥರ. ಹೌದು. ಅಂದರೆ ಈಗ ನೋಡಿ, ರೀಸೆಂಟಾಗಿ ಒಂದು ಸರ್ವೆ ಪ್ರಕಾರ ವಾರಕ್ಕೆ 12 ಸಿನಿಮಾ ರಿಲೀಸ್ ಆಗ್ತಿದೆ. ವಾರಕ್ಕೆ 12 ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಅರ್ಥವೇ ಆಗಲ್ಲ ನನಗೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್. 12 ಸಿನಿಮಾದಲ್ಲಿ ಒಂದು ಸಿನಿಮಾನಾದ್ರು ನಿಲ್ಬೇಕು ಅಟ್ಲೀಸ್ಟ್. ಅಂದರೆ ಸ್ಟಾರ್ಸ್ ಬಿಟ್ಟು ಹೊಸಬರ್ದೇನೆ ಅಟ್ಲೀಸ್ಟ್ ಯಾವುದಾದ್ರು 4 ಸಿನಿಮಾ ನಿಲ್ಲಬೇಕು ಅಟ್ಲೀಸ್ಟ್. ಇದು ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನೋ ಕತೆ ಆಗಿದೆ. ನೀವು ಚೆನ್ನಾಗಿ ಮಾಡಿ ನಾವು ಬಂದು ನೋಡ್ತೀವಿ ಅಂತ ಆಡಿಯನ್ಸು, ನೀವು ಬನ್ನಿ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಸಿನಿಮಾ ಮೇಕರ್ಸ್. ಏನು ಮಾಡೋದು? ಅದೇ ನೀವೀಗ ಅದೇ ಒಂದು 12 ಸಿನಿಮಾ ಅನ್ನೋ ನಾವು ಲೆಕ್ಕ ಇಟ್ಟಾಗ ನಮಗನ್ಸೋದೇನೆಂದರೆ, ಇಷ್ಟು ಕಂಟೆಂಟ್ಗಳು ಬರ್ತಿದ್ರು ಜನ ಒಂದು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಒಂದು ಆರೋಪ ಇದೆ. ಅದ್ರ ಜೊತೆಗೆ ಇಷ್ಟು ಸ್ಟಾರ್ಗಳು ಕ್ರಿಯೇಟ್ ಆಗ್ತಿದ್ದಾರೆ. ಒಂದು ನಟನೆ ಅಂತಂದರೆ ಒಬ್ಬ ನಾಯಕನಾಗಿ ಪರಿಚಯ ಆಗ್ತಿದೆ, ಅವನು ಸ್ಟೇಬಿಲಿಟಿ ಯಾಕಿಲ್ಲ ಅಥವಾ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಕೆ ಯಾಕೆ ಆಗ್ತಿಲ್ಲ ನಿಮ್ಮ ಪ್ರಕಾರ? ಪ್ರಾಯಶಃ ಅದೇ ಕಥೆಗಳನ್ನ ಅದೇ ರೀತಿಯಾಗಿ ಮಾಡ್ತಿರೋದ್ರು ಒಂದು ಕಾರಣ ಆಗಿರಬಹುದು ಅಂತ ನನ್ನ ಪ್ರಕಾರ. ಯಾಕೆಂದರೆ ಗೊತ್ತಿಲ್ಲ ನನಗೆ. ಮಲಯಾಳಂ ತಗೊಳ್ಳಿ, ನೀವು ಎಂತೆಂಥ ಸಿನಿಮಾಗಳು ಬರ್ತಿದೆ. ನೀವು ಕನ್ನಡದವರು ಅಥವಾ ಯಾವುದೇ ಭಾಷೆ ಆಗಿರಲಿ, ಮಲಯಾಳಂ ಇಂಡಸ್ಟ್ರಿನ ಬಹಳ ನೋಡ್ತಿರ್ತೀರ ನೀವು. ಅಂದರೆ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರ್ತಾ ಇದೆ, ಬೇರೆ ಬೇರೆ ಕಾಂಟೆಂಟ್ ಓರಿಯೆಂಟೆಡ್ ಬರ್ತಿದೆ, ಆ್ಯಂಡ್ ವೆರಿ ಲೋ ಬಜೆಟಲ್ಲಿ ಇದ್ಕೊಂಡು ದೇ ಆರ್ ಮಿಂಟಿಂಗ್ ಮನಿ. ಅದನ್ನು ಇಲ್ಲಿ ಯಾಕೆ ಮಾಡ್ತಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಅದೇ ಯಕ್ಷ ಪ್ರಶ್ನೆ ನಮಗೆ. ಮಲಯಾಳಂ ಅದೇ ಅಂದರೆ
ಮಲಯಾಳಂ ದೊಡ್ಡದು, ಇದು ದೊಡ್ಡದು ಅಲ್ಲ. ಹೌದು, ಸಿನಿಮಾ ದೊಡ್ಡದು, ಹೌದು, ಭಾಷೆಗಳಲ್ಲಿ ಸಿನಿಮಾ ಸಾರ್ವಕಾಲಿಕವಾದದ್ದು. ಹೌದು, ಹೌದು. ಸೊ ಅದ್ರ ಬಗ್ಗೆ ಪ್ರೀತಿ ಇಟ್ಕೊಂಡು ಹೇಳ್ತೇನೆ ಅಷ್ಟೇ. ಹೌದು, ಕನ್ನಡ ಹೆಮ್ಮೆ ಇದೆ, ಖುಷಿ ಇದೆ, ಪ್ರೀತಿ ಇದೆ. ಬಟ್ ಈ ಒಂದು ವಿಚಾರದಲ್ಲಿ, ಸಿನಿಮಾ ವಿಚಾರದಲ್ಲಿ ಬಂದಾಗ ಅವ್ರು ಯಾಕೆ ಅಷ್ಟೊಂದು ಮುಂದೆ ಹೋಗ್ತಿದ್ದಾರೆ ಅಥವಾ ಹೇಗೆ ಅದನ್ನು ನಿಭಾಯಿಸ್ತಿದ್ದಾರೆ ಅವರು, ಅದೊಂದು ನನಗೆ ಬೌನ್ಸರ್ಸ್ ಅಂತ ಗೊತ್ತಾ, ಹಂಗೆ ಅರ್ಥವೇ ಆಗ್ತಿಲ್ಲ ನನಗೆ. ನೋಡೋಣ, ಹೋಪ್ಫುಲಿ. ಎಲ್ಲ ಎಂತೆಂಥ ಸಿನಿಮಾಗಳು ಮಲಯಾಳಮಲ್ಲಿ ರೀಸೆಂಟಾಗಿ ಒಂದಷ್ಟು ಸಿನಿಮಾಗಳು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಿನಿಮಾಗಳು, ಅದು ಯಾಕೆ ನಮ್ಮ ಕನ್ನಡದಲ್ಲಿ ಆಗ್ತಿಲ್ಲ ಅನ್ನೋದು ನನಗೆ. ಅಯ್ಯನ ಮನೆ ಅಂತ ಒಂದು ಸೀರೀಸ್ ಬಂತು. ಹೌದು, ನೋಡಿದೆ. ಅಯ್ಯನ ಮನೆ ಸೀರೀಸ್ ಭಾಳ ಸೊಗಸಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರೆ ಇಬ್ರು, ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದ್ರ ಭಾಳ ಸೊಗಸಾಗಿ ಮಾಡಿದ್ದಾರೆ. ಸೊ ಈ ಥರ ಎಕ್ಸ್ಪೆರಿಮೆಂಟ್ಗಳು ಆಗ್ತಾನೆ ಇರಬೇಕು. ಸೊ ಅದೇ ಎಲ್ಲೋ ನಾನು ಅದೇ ಹೇಳೋದು, ಲೂಸಿಯಾ, ರಂಗಿತರಂಗ, ಇದು ಯಾವ್ದು ಒಂದಷ್ಟು ಈ ಥರ ಹಿಂಗೆ ಬ್ಲಿಂಕ್ ಆಗಿ ಮಿಸ್ ಆಗ್ತಿದೆ. ಅದು ನಿರಂತರವಾಗಿರ್ಬೇಕು, ಆವಾಗ ಮಾತ್ರ ಸಸ್ಟೈನ್ ಆಗಕ್ಕೆ ಸಾಧ್ಯ. ಬ್ಲಿಂಕ್ ಅಂತ ಒಂದು ಸಿನಿಮಾ ಹೇಳಿದ್ನಲ್ಲ, ಬ್ಲಿಂಕ್ ಅಂತ ಒಂದು ಸಿನಿಮಾ ಶ್ರೀನಿಧಿ ಅವ್ರದ್ದು, ಪ್ರತಿ ಸಲ ಅದನ್ನು ನೋಡಿದಾಗಲೂ ಬೇರೆ ಬೇರೆ ಆಯಾಮಗಳು ಕಾಣಿಸುತ್ತೆ ನಮಗೆ. ಸೊ ಈ ಥರ ಸಿನಿಮಾಗಳು ಇದೇ ಥರದ್ದು ಅನ್ನೋದಲ್ಲ, ಪ್ರಯತ್ನಗಳು, ಈ ಥರ ಪ್ರಯತ್ನಗಳು ಬರಬೇಕು, ಈ ಥರ ಪ್ರಯತ್ನಗಳು ಜಾರಿಯಲ್ಲಿರಬೇಕು ಅನ್ನೋದು ನನ್ನ ಅನಿಸಿಕೆ. ಅದೇ ಎಲ್ಲವೂ ನೋಡಿ, ಒಂದು ಸಿನಿಮಾ ಗೆಲ್ಲೋದಕ್ಕೆ ಎಲ್ಲವೂ ಕಾರಣ ಆಗುತ್ತೆ. ನಟರಾಗಿರ್ಬೋದು, ಹಾಡಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಚಿತ್ರಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಎಲ್ಲವೂ ಸೇರಿಕೊಂಡು ಅದು ಒಂದು ಹಿಟ್ಟಾಗುತ್ತೆ ಹೊರತು ಯಾರೋ ಒಬ್ಬರಿಂದ ಆಗೋದಲ್ಲ. ಇಟ್ಸ್ ಅ ಟೀಮ್ ವರ್ಕ್. ಸೊ ಆ ಟೀಮ್ ವರ್ಕು ಬೇಕಾಗಿರೋದು ಇವಾಗಿನ ಪರಿಸ್ಥಿತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೋವಿಡ್ ನಂತರ ಕನ್ನಡ ಇಂಡಸ್ಟ್ರಿ ಡಬ್ಬಿಂಗ್ ಅನ್ನು ಒಪ್ಕೊಳ್ಳುತ್ತೆ. ಅದಕ್ಕೂ ಮುಂಚೆ ನಮ್ಮ ಹತ್ರ ಡಬ್ಬಿಂಗ್ ಇರಲಿಲ್ಲ. ಇದೇನಾದ್ರು ನಮಗೆ ಅಂದ್ರೆ ಈಗ ಕನ್ನಡದಲ್ಲಿ ಬೇರೆ ಬೇರೆ ಕಂಟೆಂಟ್ ಕನ್ನಡದಲ್ಲಿ ಸಿಗ್ಲಿಕ್ಕೆ ಡಬ್ಬಿಂಗ್ ತುಂಬಾ, ಈಗ ನನ್ನ ಪ್ರಕಾರ ಸಾಮಾನ್ಯವಾಗಿ ಒಂದು ಈ 2 ವರ್ಷದಲ್ಲಿ ಒಳ್ಳೆ ಡಬ್ಬಿಂಗ್ ಮಾಡಿರೋ ಸಿನಿಮಾಗಳು ಬರ್ತಿದೆ. ಅದಕ್ಕೂ ಮುಂಚೆ ಡಬ್ಬಿಂಗ್ ಒಪ್ಕೊಂಡಾಗ ತುಂಬಾ ಕೆಟ್ಟದಾಗಿರ್ತಿತ್ತು, ಅದು ನೋಡಿದ ಪ್ರೇಕ್ಷಕನು ಹೋಗ್ತಿದ್ದ. ಅದರಿಂದಾಗಿನೂ ಈಗ ಅವ್ನು ಕೆಟ್ಟದಾಗಿ ಮಾಡೋದಕ್ಕೂ ಒಂದು ಉದ್ದೇಶ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಒರಿಜಿನಲ್ ಸಿನಿಮಾನೇ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲೇ ನೋಡಿ. ಈಗ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ನಾವು ನೋಡಿದ್ರೆ ಬೇರೆ ಭಾಷೆಗೆ ಸಿಗೋಷ್ಟು ಥಿಯೇಟರ್ಗಳು ಕನ್ನಡಕ್ಕೆ ಎಲ್ಲೋ ಸಿಗಲ್ಲ. ಇತ್ತೀಚೆಗೆ ಅಜ್ಞಾತವಾಸಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಜನ ನೋಡ್ಲಿಲ್ಲ ಅಂದ್ಕೊಳ್ತೀನಿ ನಾನು ನೋಡಿದಂಗೆ. ನನಗೆ ಒಂದು ಅದ್ಭುತ ಒಂದು ಕಂಟೆಂಟನ್ನು ಜನ ಎಲ್ಲೋ ಮಿಸ್ ಮಾಡ್ತಿದ್ದಾರೆ ಬೇರೆ ಭಾಷೆಗಳಿಗೆ. ಅದೇ ಟೈಮಲ್ಲಿ ಬರೋ ಹಿಟ್ 3 ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವಕಾಶ ಕೊಟ್ಟು. ನನಗೆ ಗೊತ್ತಿರೋ ಪ್ರಕಾರ ಅದೇ ಇಟ್ಸ್ ಆಲ್ ಅಬೌಟ್ ಪಬ್ಲಿಸಿಟಿ ಅಂತ ನನಗೆ ಅನಿಸುತ್ತೆ. ಪಬ್ಲಿಸಿಟಿ ಒಂದು ಕಡೆ ಆದರೆ, ನೀವು ಹೇಳಿದಾಗೆ ಅದೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗ್ಬಿಡುತ್ತೆ. ಡಬ್ಬಿಂಗು ಅಲ್ಲ, ನೀವು ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರ, ಅದ್ರ ಬಗ್ಗೆ ನಂದು ಅಲ್ಲ. ನಾವು ಓಪನ್ ಆಗಬೇಕು. ನಿಜ, ಜಾಗತಿಕ ಮಾರುಕಟ್ಟೆಗೆ ನಾವು ಈಗ KGF ಅಂತ ಸಿನಿಮಾಗಳು, ಕಾಂತಾರ ಅಂತ ಸಿನಿಮಾಗಳು ಬೇರೆ ಸ್ಟೇಜಲ್ಲಿ ನಿಂತಾಗ ನಮಗೂ ಖುಷಿ ಆಗುತ್ತೆ. ನಾವು ಎಷ್ಟು ಡಬ್ಬಿಂಗ್ ನಮಗೂ ಇದ್ದಿದ್ರಿ, ಅವರಿಗೂ ಒಂದು ಅವಕಾಶ ಇಲ್ಲಿ ಬರಲಿಕ್ಕೆ. ಆದರೆ ನಮ್ಮವರನ್ನ ಬಿಟ್ಟು ಬೇರೆಯವ್ರು ನಮ್ಮ ಅರಿ ಮೆಚ್ಕೊಳ್ತಾರೆ ಅಂದಾಗ ನಮಗೂ ಎಲ್ಲೊಂದು ಕಡೆ ಹರ್ಟ್ ಆಗೋದು, ನೋವಾಗೋದು ಖಂಡಿತ ಅಲ್ವಾ. ಅದಕ್ಕೆ ಅದೇ ಅದು ದಟ್ಸ್ another topic for another day. ನಿಮ್ಮ ಬೇರೆ ಭಾಷೆಯ ಅಭಿನಯ ಅಲ್ಲಿ ಸಿಗ್ತಾ ಇರೋ ಅವಕಾಶಗಳ ಬಗ್ಗೆ ಈಗ ಹೇಳಿದ್ರಿ, ಏನೆಲ್ಲ ಆಗ್ತಾ ಇದೆ, ಹೇಗೆ ಸಿಗ್ತಾ ಇದೆ? ತಮಿಳಲ್ಲಿ ಕೊರೆಯೊಂಡ್ರ ಮೇಲೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಫಸ್ಟು. ಅದಕ್ಕೆ ರೂಪಾರಾವ್ ಅಂತ ಗೊತ್ತಿರ್ಬೇಕು ನಿಮಗೆ. ರೂಪಾರಾವ್ ಮತ್ತು ಗಂಟುಮುಟೆ ಸಿನಿಮಾ ನಿರ್ದೇಶಕಿ ಅವರು, ಮತ್ತು ರಘುನಂದನ್ ಕನ್ನಡಕ ಅಂತ ಅವರಿಬ್ಬರು ಒಂದು ಶಾರ್ಟ್ ಫಿಲ್ಮ್ ಮಾಡಿದರು, ದ ಹಾಟ್ ಸೀಟ್ ಅಂತ. ಸೊ ನಾನು ಅದರಲ್ಲಿ ಅಭಿನಯಿಸಿದ್ದೆ. ರೂಪಾ ಅವರು ಇನ್ನೊಂದು ತಮಿಳ್ ಸಿನಿಮಾಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ರು, ಕೋ ಡೈರೆಕ್ಟ್ರಾಗಿ. ಸೊ ಅದಕ್ಕೆ ಒಂದು ಪಾತ್ರ ಕೇಳಿದರು. ಹಾಗಾಗಿ ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ಟು ತಮಿಳ್ ಇಂಡಸ್ಟ್ರಿ. ಆಗ ತಮಿಳು ಸುತರಾಮ್ ಬರ್ತಿರಲಿಲ್ಲ. ಅಲ್ಲಿಗೆ ಹೋಗಿ ಆ ಸಿನಿಮಾ ಮಾಡಿ ಭಾಷೆ ಕಲಿಯೋದು ನನಗೆ ಭಾಳ ಪ್ರೀತಿ. ಎಲ್ಲ ಭಾಷೆಗಳನ್ನು, ಕನ್ನಡ ಅಲ್ಟಿಮೇಟು, ಅದರ 2 ಮಾತೇ ಇಲ್ಲ, ನನಗೆ ಅಷ್ಟು ಪ್ರೀತಿ. ಆದರೆ ಬೇರೆ ಭಾಷೆಗಳ ಮೇಲೂ ನನಗೆ ಭಾಳ ಒಲವಿದೆ, ಕಲಿಬೇಕು ಅನ್ನೋದಿದೆ. ಎಲ್ಲ ಭಾಷೆಗಳನ್ನು ಕಲಿಬೇಕು ಅನ್ನೋದಿದೆ. ಸಾಕಷ್ಟು ಭಾಷೆಗಳನ್ನ ಮಾತಾಡ್ತೀನಿ ಕೂಡ, ಒಂದು 8-10 ಭಾಷೆ ಮಾತಾಡ್ತೀನಿ ನಿರರ್ಗಳವಾಗಿ. ವಿಚಾರ ಏನು ಅಂದರೆ, ಅದು ತಮಿಳ್ ನನಗೆ ಇನ್ನೂ ಬರ್ತಿರ್ಲಿಲ್ಲ ಆಗ. ಸೊ ಆ ಒಂದು ಸಿನಿಮಾ ಮಾಡಿದ ಮೇಲೆ ಈ 30 ದಿನಗಳಲ್ಲಿ ತಮಿಳ್ ಕಲಿಯಿರಿ ಅಂತ ಒಂದು ಪುಸ್ತಕ ತೊಗೊಂಡೆ. ಸೊ 30 ದಿನದಲ್ಲಿ ಲಿಟ್ರಲ್ ಆಗಿ ನಾನು ತಮಿಳನ್ನ ಓದ್ತೀನಿ, ಬರಿತೀನಿ, ಓದ್ದೆ.
ಈಗ ಓದ್ತೀನಿ, ಬರಿತೀನಿ, ಬೇರೆಯವ್ರಿಗೆ ಡಬ್ಬು ಮಾಡ್ತೀನಿ. ಸೊ ಈ ಮಟ್ಟಕ್ಕೆ ಅದು ಹೇಳ್ಕೊಳ್ಳೋಂಥದ್ದಲ್ಲ, ಬಟ್ ನನಗೆ ಇಷ್ಟ ಆಗುವಂಥದ್ದನ್ನು ಇಷ್ಟಪಟ್ಟು ಮಾಡಿದ್ರೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಕೊರಿಯನ್ ರೂಮ್ ಇಲ್ಲೇ ಆಯಿತು. ಅದಾದಮೇಲೆ ಪೊರಿಯಾಲನ್ ಅಂತ ಒಂದು ಸಿನಿಮಾ, ವೆಟ್ರಿಮಾರನ್ ಅವರ ಪ್ರೊಡಕ್ಷನ್ಸಲ್ಲಿ, ಮಣಿಮಾರನ್ ಅವ್ರ ಡೈರೆಕ್ಷನ್ನು, ಹರೀಶ್ ಕಲ್ಯಾಣ್ ಸೆಕೆಂಡ್ ಸಿನಿಮಾ ಅದು. ನಾನು ಅದರಲ್ಲಿ ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ. ಅದಕ್ಕೆ ನಾನು ನಮ್ಮ ಜೇಕಬ್ ವರ್ಗೀಸ್ ಇದ್ದಾರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಣಿಕಾಂತ್ ಕದ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವ್ ದ್ವಾರ್ಕೆ ಅಂತ ಡೈರೆಕ್ಟ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವರೆಲ್ಲರೂ ನನ್ನನ್ನು ಸ್ವಂತ ತಮ್ಮನ ಥರ ಅಲ್ಲಿ ನೋಡ್ಕೊಂಡಿದ್ದಾರೆ ನನ್ನ ಚೆನ್ನೈಗೆ ಹೋಗಿದ್ದಾಗ. ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮೂಲಕ. ಪೊರಿಯಾಳನ್ ತುಂಬ ದೊಡ್ಡ ಹಿಟ್ ಆಯ್ತು, ಅಲ್ಲಿ ತುಂಬ ಚೆನ್ನಾಗಿ ಓಡ್ತದು. ಸೊ ಅಲ್ಲಿಂದ ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಆಗ ನಮ್ಮ ರಮೇಶ್ ಅರವಿಂದ್ ಸರು ನಾನು ಒಟ್ಟಿಗೆ ಒಂದು ರಂಗಪ್ಪ ಹೋಗ್ಬಿಟ್ನ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ನಾನು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಸೊ ಆಗಲೇ ಅವರ ಭೇಟಿಯಾಗಿತ್ತು, ಅವರ ಒಡನಾಟ ಆಗಿತ್ತು. ಏನು ರೀ ಮಾಡ್ತಿದ್ದೀರಾ ನೀವು, ಈ ಥರದ್ದೆಲ್ಲ ತುಂಬ ಜನ ಆ್ಯಕ್ಟ್ ಮಾಡ್ತಿರಲ್ರಿ ಅಂತ ಅವ್ರು ಹೇಳಿದರು. ಸೊ ಒಂದಷ್ಟು ವರ್ಷಗಳಾದಮೇಲೆ ಮತ್ತೆ ಅವ್ರು ನನ್ನ ಸಂಪರ್ಕಿಸಿ, ನೋಡಿ ಅಜಯ್ ಅವರೇ, ನೀವೀಗ ಹೀರೋ ಆಗಿ ಮಾಡ್ತಿದ್ದೀರಾ, ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ, ನಾನು ಕೇಳೋದು ತಪ್ಪಾಗಬಹುದು ಸರ್, ಹೇಳಿ ಸರ್ ಪರವಾಗಿಲ್ಲ. ಅಲ್ಲ, ಇದು ಒಂದು ಸಣ್ಣ ಪಾತ್ರ ಇದೆ, ಮಾಡ್ತೀರಾ, ಹೇಳಿ ಸರ್. ಏನಿಲ್ಲ, ಕಮಲ್ ಹಾಸನ್ ಯಾವಾಗಿಂದ ಸರ್ ಶೂಟ್ ಅಷ್ಟೇ ಕೇಳಿದ್ದು. ಅಲ್ಲ, ಇದು ಸರ್ ಯಾವಾಗಿಂದ ಶೂಟ್ ಹೇಳಿ ಸರ್, ಬರ್ತೀನಿ. ಯಾಕೆಂದರೆ ನಾವು ನೋಡ್ಕೊಂಡು ಬೆಳೆದಂಥ ವ್ಯಕ್ತಿತ್ವ ಕಮಲ್ ಹಾಸನ್ ಅವ್ರದ್ದು. ಅದ್ಭುತ ನಟರು. ರಾಜ್ಕುಮಾರ್ ಅವ್ರು ಬಿಟ್ಟರೆ ನನಗೆ ಅಂಥ ಇದರಲ್ಲಿ ನನಗೆ ಅನಿಸೋದು ಕಮಲ್ ಹಾಸನ್ ಅವರು. ಅವ್ರ ಜೊತೆ ನಟನೆ ನೆನಪುಗಳನ್ನು ಹಂಚ್ಕೋಬೋದು. ಅಯ್ಯೋ ನೋಡಿ, ಗೂಸ್ ಬಂಪ್ಸ್. ಮರೆಯಲಾದಂತಹ ಕ್ಷಣಗಳು. ಉತ್ತಮ ವಿಲನ್ ಅಂದರೆ ಯೂನಿವರ್ಸಿಟಿ. ಕಮಲ್ ಹಾಸನ್ ಅಂದರೆ ಯೂನಿವರ್ಸಿಟಿ, ಆ್ಯಕ್ಟಿಂಗ್ ಯೂನಿವರ್ಸಿಟಿ. ಬರೀ ಆ್ಯಕ್ಟಿಂಗ್ ಅಲ್ಲ, ಎಲ್ಲವೂ ಮೇಳೈಸಿದೆ, ಅವ್ರಿಗೆ. ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಕೇಳ್ತೀರಾ, ಲೈಟಿಂಗ್ ಕೇಳ್ತೀರಾ, ಮೇಕಪ್ ಕೇಳ್ತೀರಾ, ಪ್ರೊಡಕ್ಷನ್ ಕೇಳ್ತೀರಾ, ಕ್ಯಾಮ್ರಾ ಆ್ಯಂಗಲ್ಸ್, ಕಾಸ್ಟ್ಯೂಮ್ಸ್, ಪ್ರೊಡಕ್ಷನ್, ಊಟ, ಎಲ್ಲ, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಅದೊಂದು ಯೂನಿವರ್ಸಿಟಿ ಅದು. ಇಲ್ಲಿ ಕನ್ನಡದಲ್ಲಿ ನಿಮಗೆ ಈ ನಟನ ಜೊತೆ ಆ್ಯಕ್ಟ್ ಮಾಡಬೇಕಿತ್ತು ಅಂದಿದ್ದು ನನಗೆ ಶಂಕರ್ ನಾಗ್ ಅವರು. ಅವ್ರ ಜೊತೆ ನನಗೆ ಮಿಸ್ಟೇಟ್. ಬಟ್ ಅವರು ಕಾಣ್ಲಿಕ್ಕೆ ಸಿಕ್ಕಿದ್ದು, ಭೇಟಿಯಾಗಿದ್ದು ಇಲ್ಲ, ಅಷ್ಟರಲ್ಲಿ ಹೋಗ್ಬಿಟ್ಟಿದ್ದು. ನಾನು ತುಂಬ ಸಣ್ಣವನಾಗಿದ್ದೆ. ಮತ್ತು ಕನ್ನಡದಲ್ಲಿ ನಿಮ್ಮ ನಟನೆ ಅಂತ ಬಂದಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ ಕಲಾವಿದರು ಯಾರು? ವಿಷ್ಣುವರ್ಧನ್ ಸರ್ ಅವ್ರ ಮುಂದೆ, ಮತ್ತು ಮಾಸ್ಟರ್ ಹಿರಣ್ಯ ಅವ್ರ ಮುಂದೆ ಸ್ಟೇಜ್ ಮೇಲೆ ಇದೇ ಶಕುನಿ ನಾಟಕ ಮಾಡಿದ್ದೆ ನಾನು. ಆವಾಗ ನನ್ನ ಹತ್ರ ಫೋಟೋಸ್ ಇರ್ಬೇಕು, ನಾನು ಕಳಿಸ್ಕೊಡ್ತೀನಿ ನಿಮಗೆ. ಸರಿ. ಆವಾಗ ಕಾಸು ಎಸೆಯೋ ಒಂದು ಪ್ರಕ್ರಿಯೆ ಇತ್ತು, ಅಂದರೆ ಒಂದು ಪ್ರತೀತಿ ಇತ್ತು. ಚೆನ್ನಾಗಿ ಮಾಡ್ದೆ, ಆ ಕಾಯಿನ್ಸು ಇದೆಲ್ಲ. ಸೊ ಲಿಟ್ರಲ್ ಆಗಿ ಒಂದಿಷ್ಟು ಗುಡ್ಡೆ ಹಾಕಿತ್ತು ನನ್ನ ಪಕ್ಕದಲ್ಲಿ, ಇದು ಮಾಡ್ಬೇಕಾದ್ರೆ, ನಾಟಕ ಮಾಡಬೇಕಾದ್ರೆ. ಸೊ ಅವರು ನನ್ನ ಎತ್ಕೊಂಡು ಮುದ್ದಾಡಿ ಖುಷಿ ಪಟ್ಟಿದ್ರು. ಆಗ ತುಂಬ ಸಣ್ಣವನಿದ್ದಾಗ. ಮತ್ತು ಕನ್ನಡದಲ್ಲಿ ಈಗ ನೀವು ಎಷ್ಟು ಜೊತೆ ಇದು ಮಾಡಿದ್ರೆ, ಅವರೊಂದು ಸ್ಟಾರ್ ಆಗಿ ಬೆಳೆದದ್ದು ನಾವು ನೋಡಿದ್ದೇವೆ. ಅಂದರೆ ನಮ್ಮ ಮುಂದೆ ಸ್ಟಾರ್ ಆಗಿ ಬೆಳೆದವರು ಅಂತೆಲ್ಲರೂ ಈಗ ಸದ್ಯಕ್ಕೆ ಯಶ್ ಅವರು ನ್ಯಾಷನಲ್ ಸ್ಟಾರ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೆದಿರೋ ಹೆಮ್ಮೆ ಇದೆ. ಹೌದು, ಖಂಡಿತ. ಅವ್ರ ಬಗ್ಗೆ ಮಾತಾಡೋದಾದರೆ ಡೆಡಿಕೇಶನ್, ಪ್ಯಾಷನ್, ವಿಷನ್, ಈ ಮೂರು ನಾನು ಅವನಿಗೆ ಇವನಿಗೆ ಅಂತೀನಿ. ನನ್ನ ಫ್ರೆಂಡ್ ಅವನು, ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಆ ಫೋಕಸ್ ಇದೆ ಅವನಿಗೆ. ಅವನಿಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅನ್ನೋದು. ಆ್ಯಂಡ್ ಕನ್ನಡದ ಭೂಪಟವನ್ನು ಇಡೀ ಪ್ರಪಂಚದಾದ್ಯಂತ ಅವನು ಕನ್ನಡ ಅನ್ನೋ ಒಂದು ಇಂಡಸ್ಟ್ರಿ ಇದೆ ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ. ಇದರ ಸಾಕಷ್ಟು ದಿಗ್ಗಜರುಗಳಿದ್ದಾರೆ, ಬಟ್ KGF ಒಂದು ಕಾರಣ ಆಗಿದ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಇದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಬುನಾದಿ ಆಯಿತು ಅಂತ ನನ್ನ ಪ್ರಕಾರ. ಸೊ ಥ್ಯಾಂಕ್ ಯು ಯಶ್. ಇತ್ತೀಚೆಗೆ ಯಾವ್ದಾದ್ರು ಭೇಟಿ ಆಗಿದ್ರಾ? ಸದ್ಯ ಭೇಟಿ ಫೋನಲ್ಲಿ ಅಷ್ಟೇ. ಅವನು ಬಿಸಿ, ನಾವು ಬಿಸಿ, ಸ್ವಲ್ಪ ಅವರು ಟಾಕ್ಸಿಕ್ ಅಲ್ಲಿ ಇದ್ದಾರೆ. ಮತ್ತೆ ಏನಾರು ಅಪ್ಡೇಟ್ಸ್ ಇದೆಯಾ ನಿಮ್ಮ ಹತ್ರ? ಟಾಕ್ಸಿಕ್ ಇದೆ ಅಂದ್ರೆ ನಾನು ಅವನು ಪ್ಯೂರ್ ಫ್ರೆಂಡ್ಸ್, ಪ್ರೊಫೆಷ್ನಲಿ ನಂಬೋದು ಹಾಗೆ. ಎಲ್ಲರೂ ಕೇಳ್ತಾರೆ, ಏನು ಸರ್ ಏನು ನಡೀತಾರೆ ಟಾಕ್ಸಿಕಲ್ಲಿ ಅಂದರೆ ಏನು
ಗೊತ್ತಿಲ್ಲ. ಸೊ ವಿ ಲೈಕ್ ಇಟ್ ದಟ್ ವೇ. ನಿಮ್ಮ ಮುಂದಿನ ಸಿನಿಮಾಗಳು ಏನು ಪ್ರಾಜೆಕ್ಟ್ಸ್ ಆಗ್ತಾ ಇದೆ? ಯಾವ್ದು? ಈಗ ಹಿಂದಿನಲ್ಲಿ ಒಂದು ನೆಟ್ಫ್ಲಿಕ್ಸ್ಗೆ ಒಂದು ವೆಬ್ ಸೀರೀಸ್ ಶುರು ಆಗ್ತದೆ. ನಮ್ಮ ವಿದ್ಯಾಸಾಗರ್ ಅಂತ, ಹಿ ಈಸ್ ಹೆಲ್ಮಿಂಗ್ ದಿ ಪ್ರಾಜೆಕ್ಟ್. ಓಕೆ. ಸೊ ಸುಭಾಷ್ಗೆ ಅವರು ಅಸೋಸಿಯೇಟ್. ಸದ್ಯಕ್ಕೆ ಅದು ನಡೀತಾ ಇದೆ, ಇನ್ ಟಾಕ್ಸಲ್ಲಿದ್ದೀವಿ, ನೋಡಬೇಕು. ತಮಿಳಲ್ಲಿ ಒಂದಷ್ಟು ಸಿನಿಮಾಗಳು ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಮತ್ತು ಆನ್ ಫ್ಲೋರ್ಸ್ ಇದೆ. ಇನ್ನೊಂದು ಮನ್ರೆ ಅಂತ ಒಂದು ಸಿನಿಮಾ, ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲೂ ಆಗುವಂತಹ ಸಿನಿಮಾ. ಅದು ಗುರು ಸಾವನ್ ಅವರ ಡೈರೆಕ್ಷನಲ್ಲಿ. 2 ಸ್ಕೆಡ್ಯೂಲ್ ಆಗಿದೆ, ಲಾಸ್ಟ್ ಸ್ಕೆಡ್ಯೂಲ್ ಇದೆ. ಓಕೆ. ಸೊ ಸದ್ಯಕ್ಕೆ ಇಂತಿಷ್ಟು. ಎಸ್, ನಾನು ಆಗಲೇ ಹೇಳಿದಾಗೆ ಕನ್ನಡದಲ್ಲಿ ನಿಮ್ಗೆ ಇನ್ನಷ್ಟು ಅವಕಾಶ ಸಿಗಲಿ, ಮೇನ್ ಲೀಡಾಗಿ ಕಾಣಿಸ್ಕೊಳ್ಳೋ ಅವಕಾಶಗಳು ಸಿಗಲಿ ಅಂತ ನಿಮ್ಮ ಬಾಯ ಹರಿಕೆಯಿಂದ, ಕನ್ನಡಿಗರ ಹಾರೈಕೆಯಿಂದ, ಆಶೀರ್ವಾದದಿಂದ, ಪ್ರೀತಿಯಿಂದ ಖಂಡಿತ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಆಗುತ್ತೆ. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ವೆರಿ ಮಚ್. ಭಾಳ ಖುಷಿ ಆಯಿತು ಇಲ್ಲಿಗೆ ಬಂದು ನಿಮ್ಮೊಟ್ಟಿಗೆ ಮಾತಾಡಿದಂತು. ಅಂದರೆ ಸಾಕಷ್ಟು ವಿಚಾರಗಳನ್ನು ನಾನೆಲ್ಲ ಇಂಟರ್ವ್ಯೂಸಲ್ಲೂ ಹೇಳಿರ್ತೀನಿ. ಇಲ್ಲಿ ಹೇಳದೇ ಇರ್ತಕ್ಕಂತಹ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಂಡಿದ್ದೀನಿ, ಹಂಚ್ಕೊಂಡಿದ್ದೀನಿ. ನನಗೆ ಅದ್ರ ಬಗ್ಗೆ ಖುಷಿ ಇದೆ, ಸಮಾಧಾನ ಇದೆ. ಥ್ಯಾಂಕ್ ಯು. ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಮಸ್ಕಾರ. ಇದಾಗಿತ್ತು ಈ ವಾರದ ಗಂಧದ ಬೀಡು ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಇಂತಹ ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಬುಕ್.